ವೇದವಾಕ್ಯವನೆಲ್ಲ ಕನ್ನಡಲಿ ಓದಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾವಿರ ಗುಡಿಗೆ ಮಣಿಯುವೆನು ಸಾಧು ನಿಜ ಗುಡಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀರ ಗುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದಲಿವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಕ್ಕೆ ಸಿದ್ಧರುಡರಿಗೆ ನತನಕ್ಕೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಲಕ್ಷಣ ಕೇಳುವ ತನಕ ಬಾಳ ಭೂತಲಿಪ್ಪಗೆ ಶಾಸ್ತ್ರವೆಂಬುವ ನೈಗಳು ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಶ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಮನನಪರವಾದ ಅನುಭವ ಸಾರ ಎನ್ನುವ ಗ್ರಂಥದ ಪ್ರಥಮ ಸಂಧಿಯ ತೃತೀಯ ಸೂತ್ರದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ತನ್ನ ಶಿಷ್ಯ ವೃಂದದಲ್ಲಿ ರಾಜಾಯಮಾನವಾಗಿ ಶೋಭಾಯಮಾನವಾಗಿ ಕುಳಿತಂಥ ಸಂದರ್ಭದಲ್ಲಿ ಒಬ್ಬ ಶಿಷ್ಯ ಓಡೋಡಿ ಬಂದು ಗುರುಪಾದಕ್ಕೆ ಸಾಷ್ಟಾಂಗವನ್ನು ಮಾಡಿ ಮತ್ತೆ 2 ಕರಗಳನ್ನು ಭಕ್ತಿ ಭಾವದಿಂದ ಕೂಡಿಕೊಂಡು, ಗುರುವೇ ಭಿನ್ನ ಭುವನ ಅವತರಿಸುವಂಥ ಪ್ರಶ್ನೆಯನ್ನು ಮಾಡ್ತಾ ಉಂಟಾನ. ಆ ಪ್ರಶ್ನೆ ಏನಿದೆ, ಜಗತ್ತನ್ನು ಕುರಿತು ಗುರುವೇ ಭಿನ್ನ ಭುವನ ಅವತರಿಸು
ಮೊದಲನೇ 6ನೇ ನುಡಿಯಲ್ಲಿ ಹೇಳ್ಯಾರ. ಫಲವು ಅಂದದೆಂ ಇರುತ್ತಿರಪ್ಪ ಜಗ ಇದು ಏನು, ಇಲ್ಲಿ ಪುಟ್ಟಿ ಬಂಧೂರವಾಗಿ ತೋರುತ್ತೆಯದು ಎಂತು. ಕೆಲರಿದಂ ಪುಷಿಯೆಂದು ಕೆಲರಿದಂ ದಿಡವೆಂದು, ಕೆಲರಿದಂ ಮದರೋಳ್ ಇರುತ್ತೆಯದು ಅರಿದೊಡೆ ಇಲ್ಲೆಂದು, ಕೆಲರಿದಂ ನುಡಿಯಲು ಅರಿಯದಿದೆಂದು ಅಂತ ಹೇಳ್ತಾರೆ ಜಗತ್ತಿನ ಬಗ್ಗೆ. ಅದಕ್ಕೆ ನಾನು ಹಿಂದೆ ನಿನ್ನಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಇದೇ ಪ್ರಶ್ನೆಯನ್ನು ನಾನು ಮನದಲ್ಲಿಟ್ಟುಕೊಂಡು ಕೆಲವು ವ್ಯಕ್ತಿಗಳಲ್ಲಿ ಕೆಲವು ಜನಗಳಲ್ಲಿ ತಿಳಿದವರಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಅವರು ಹೀಗೆ ಹೇಳ್ಯಾರ, ಕೆಲರಿದಂ ಖುಷಿ ಎಂದು ಎಲ್ಲದೋ ತಮ್ಮ ಜಗತ್ತು ಅಂತ ಅವ್ರಂದ್ರು. ಇಲ್ಲ ಅಂತ ಹೇಳಿದ್ರೆ ಕಣ್ಣಿಗೆ ಪ್ರತ್ಯಕ್ಷ ಕಾಣ್ತದ. ಅದಕ್ಕೆ ಕೆಲರಿದಂ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ, ಆದಂತನೇ ಹೇಳಬೇಕು. ಕಣ್ಣಿಗೆ ಕಾಣ್ತಲ್ಲ ಪ್ರತ್ಯಕ್ಷ, ಇಲ್ಲ ಅಂತ ಹೆಂಗೆ ಹೇಳ್ತಾರ ಅಂತ ಅವ್ರಂದ್ರು. ಕೆಲವರು ಮೊದಲು ಇರುತ್ತದ, ಆಮೇಲೆ ಅರಿದೊಡೆ ತಿಳಿದ ಜಗತ್ತಿನ ಬಗ್ಗೆ ತಿಳಿದರೆ ಅದು ಇರೋದಿಲ್ಲ ಅಂದ್ರು. ಮತ್ತೆ ಮೊದಲು ತಿಳಿತದ ಆಮೇಲೆ ಇರಂಗಿಲ್ಲ ಅಂದ್ರೆ ಮೊದಲಿದ್ದದ್ದು ಆಮೇಲೆ ಇರಬೇಕಲ್ಲ, ಮೊದಲಿದ್ದು ಆಮೇಲೆ ಇರೋದಿಲ್ಲ ಅಂತ ಅವ್ರು ಹೇಳ್ತಾರ. ಹೀಗೆ ಜಗತ್ತಿನ ಬಗ್ಗೆ ನುಡಿಯಲಿದಂದು ಹೇಳಕ ಬರೋದಿಲ್ಲ ಅಂತ ಅನಿರ್ವಚನೆ ಖ್ಯಾತಿಗಳು ಹೇಳ್ತಾರ. ಅದಕ್ಕೆ ಹೇ ಸದ್ಗುರುನಾಥ, ನಾನು ಮಾಡುವ ಪ್ರಶ್ನೆಗಳನ್ನು ಏಕಾಗ್ರತೆಯಿಂದ ನೀವು ಕೇಳಿ ಈ ದೃಶ್ಯವಾಗಿ ತೋರುವಂಥ ಈ ಜಗತ್ತು ಅಂದ್ರೆ ದೇಹ ಅಂದ್ರೆ ಜಗತ್ತು, ಇದು ವಿಚಿತ್ರವಾಗಿದೆ ನೋಡು. ಜಗತ್ತು ಎಷ್ಟು ವಿಚಿತ್ರ ಆದಂದ್ರೆ 84 ಲಕ್ಷ ಜೀವರಾಶಿಗಳ ಬೀಜಗಳಲ್ಲೇ ಎಷ್ಟು ಭೇದ ಆದಂದ್ರೆ ಎಷ್ಟು ವಿಚಿತ್ರವಾಗಿ ತೋರ್ತದ. ಒಂದಲ್ಲಿ ಮೂಗಿದ್ರೆ ಇನ್ನೊಂದಲ್ಲಿ ಮೂಗು, ಒಂದಕ್ಕೆ ಕಿವಿ ಒಂದ ಕಡೆ ಇದ್ರೆ ಇನ್ನೊಂದು ಕಡೆ ಕಿವಿ, ಕೆಲವಕ್ಕೆ 4 ಕಾಲು ಇದ್ರೆ ಕೆಲವಕ್ಕೆ 2 ಕಾಲು, ಕೆಲವಕ್ಕೆ 6 ಕಾಲು, ಕೆಲವು ಸಹಸ್ರ ಕಾಲು. ಹಾವಿಗೆ ಎಷ್ಟು ಕಾಲುಗಳಂದ್ರೆ ಸಹಸ್ರ ಅಂತ ಬರ 1 2. ಅದಕ್ಕಾಗಿ ಅಷ್ಟು ಬಹಳ ವಿವೇಗವಾಗಿ ಯಾಕೆ ಓಡ್ತದ ಹಾವಂದ್ರೆ 2 ಕಾಲಿನವರೇ ಇಷ್ಟು ಓಡ್ತೀವಿ, 1000 ಕಾಲಿದ್ರೆ ಕೈ ಸಿಲ್ಲ ಓಡ್ತದ ನಮ್ಮ ಮುಂದ. ಅದಕ್ಕಾಗಿ ಅದಕ್ಕೆ ಬಲ ಬರ್ತದ. ಈ ಪ್ರಕಾರ ಕೆಲವು ಜನರು ಈ ಬೇರೆ ಬೇರೆ ಅನುಮಾನ, ಬೇರೆ ಬೇರೆ ತರ್ಕ, ಬೇರಾದ ಶಾಸ್ತ್ರಗಳ ಯುಕ್ತಿಗಳೆಂದೇ ಸಾರಿ ಸಂಪಾದಿಸುವರು ಇಲ್ಲಿ. ಅವರೇನು ಸುಮ್ಮನೆ ಹೇಳಿಲ್ಲ ಗುರುಗಳೇ, ಅವರು ತಮ್ಮದೇ ಆದ ಅನುಮಾನ ಪ್ರಮಾಣಗಳಿಂದ ಮತ್ತೆ ತರ್ಕಾದಿಗಳಿಂದ ಮತ್ತೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಹೇಳಿರುವಂಥ ಯುಕ್ತಿ ಪ್ರಮಾಣದಿಂದನೇ ಹೇಳ್ಯಾರ. ಅವ್ರ ಮಾತು ಕೇಳುವಾಗ ಆ ಪ್ರಮಾಣ ಯುಕ್ತಿಗಳನ್ನು ಒಪ್ಪಲೇಬೇಕು. ಹಾಗಿದ್ದಾಗ ಸಾರಿ ಸಂಪಾದಿಸುವವರು ಸುಮ್ಮನೆ ಹೇಳಿಕ ಅಂತ ಬಂದಿಲ್ಲ, ಪ್ರಮಾಣ ಕೊಟ್ಟೆ ಶಾಸ್ತ್ರ ಆಧಾರ ಮೇಲೆ ಹೇಳ್ಯಾರ. ಹಾಗಾಗಿ ಏನೆಂದು ತಿಳಿವೆ ನಾನು ಏನೆಂದು ನಂಬಿ ಸಂಧಾನವಂ ಮಾಪನು ಇದನ್ನೇ ಸತ್ಯಾರ್ಥ ನಿಧಿ ನೀನೇ ಗುರುವರಿಯ ಕರುಣಿಪದು. ಇಷ್ಟೆಲ್ಲ ಜನಗಳ ಮಾತನ್ನು ಕೇಳಿ ನನಗೆ ಯಾರ ಮಾತು ಸತ್ಯ, ಯಾವುದನ್ನು ನಂಬಿ ನಾನು ಸ್ವೀಕಾರ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ ನನಗೆ ತಿಳಿಲಾರ್ದಂಗಾಗ್ಯದ. ಒಂದೇ ಜಗತ್ತು ಒಂದೇ ಆದಿಲ್ಲ. ಒಂದೇ ಜಗತ್ತಿಗೆ ಇಷ್ಟು ಜನ ಸಾಂಖ್ಯರು ಮೊದಲು ಮಾಡಿಕೊಂಡು ಅನಂತ ಮತವಾದಿಗಳ ಪರ್ಯಂತರವಾಗಿ ಅವರು ನನಗೆ ಯುಕ್ತಿ ಶಾಸ್ತ್ರಾದಿಗಳನ್ನು ಹೇಳುವರು. ಅದಕ್ಕಾಗಿ ಇವರೆಲ್ಲರಲ್ಲಿ ಏನೆಂದು ತಿಳಿವೆನಾ? ನಾನು ಯಾರದಂತ ತಿಳಿಲಪ್ಪ.
ಹಾಗಾಗಿ ಕೆಲವರು ಜನ ಹೇಳ್ತಾರೆ ಜಗತ್ತು ಹೇಗಿದೆ ಅಂದರೆ ಅದು ಬ್ರಹ್ಮರೂಪವೇ ಅಂತ. ಬ್ರಹ್ಮಸ್ವರೂಪ ಬ್ರಹ್ಮಸ್ವರೂಪ ಅಂತ ಅವ್ರು ಹೇಳಿದಾಗ ಬ್ರಹ್ಮಕ್ಕೆ ಪ್ರಳಯ ಇಲ್ಲಲ್ಲ, ಬ್ರಹ್ಮಕ್ಕೆ ನಾಶ ಇಲ್ಲ, ಮತ್ತು ಜಗತ್ತು ಪ್ರಳಯ ಆಗ್ತದೆ ಅಂದ್ರೆ ಬ್ರಹ್ಮಸ್ವರೂಪ ಅಂತ ಹೆಂಗೆ ತಿಳ್ಕೋಬೇಕು ನಾನು? ಅವ್ರು ಹೇಳ್ತಾರೆ ಬ್ರಹ್ಮಸ್ವರೂಪನೇ ಜಗತ್ತಂತ. ಬ್ರಹ್ಮಸ್ವರೂಪ ಆಗಿದ್ರೆ ಬ್ರಹ್ಮನಂತೆ ತ್ರಿಕಾಲವಾಗಿರ್ಬೇಕಾಗಿತ್ತಲ್ಲ. ಈ ದೇಹ ಇರ್ತದೇನು, ವರ್ತಮಾನದಲ್ಲಿ ತೋರ್ತದೆ, ಭವಿಷ್ಯದಲ್ಲಿ ನಾಶ ಹೋಗ್ತದೆ. ಹಾಗೆ ವಿಚಾರ ಮಾಡಿ ನೋಡಿದಾಗ ಅವ್ರು ಹೇಳಿದಂಗೆ ಅನುಮಾನ ಬರ್ತದೆ, ಇದು ಬ್ರಹ್ಮಸ್ವರೂಪ ಅಲ್ಲ ಅಂತ. ನನಗೆ ಬ್ರಹ್ಮಸ್ವರೂಪ ಅಂದರೆ ಬ್ರಹ್ಮನಂತಿರ್ಬೇಕಲ್ಲಪ್ಪ, ಇರೋದಿಲ್ಲ ಅಂದರೆ ಇದು ಬ್ರಹ್ಮಸ್ವರೂಪ ಅಲ್ಲ. ಒಂದನೇದು. ಮತ್ತು ಇದು ಮಾಯಾ ಸ್ವರೂಪ ಅಂತ ಹೇಳಿದ್ರೆ, ಮಾಯಾಮಯ ಜಗತ್ತು ಅಂತ ಹೇಳಿದ್ರೆ, ಮಿಥ್ಯೆ ಬುದ್ಧಿಗೆ ಮಾಯಾ ವಿಷಯವಾಗಿದೆ. ಸತ್ಯ ಯಾರಿಗೆ ಮಿಥ್ಯೆ ಬುದ್ಧಿ, ಅಜ್ಞಾನಿಗಳಿಗೆ ಮಾಯ ಸತ್ಯ, ಸತ್ಯ ಬುದ್ಧಿಯುಳ್ಳವರಿಗೆ ಮಾಯ ವಿಷಯವರಿಗೆ ತಿಳಿತದೆ. ಅಂದರೆ ಮಾಯ ಮಿಥ್ಯೆ ಅಂತ ಅರ್ಥ ಆಯ್ತಲ್ಲ. ಈ ಮಿಥ್ಯವಾದ ಮಾಯೆಯಿಂದ ಈ ಜಗತ್ತು ತೋರ್ಲಿಕ್ಕೆ ಬರೋದಿಲ್ಲ. ಅವ್ರು ಹೇಳ್ತಾರೆ ಮಾಯಾಮಯ ಅಂತ. ಹಾಗಾಗಿ ಕೆಲವರು ಕರ್ಮದಿಂದ ಜಗತ್ತು ತೋರ್ತದ, ಕೆಲವರು ಪರಮಾಣುಗಳಿಂದ ತೋರ್ತದ ಅಂತ ಬಹಳ ಜನ ಬಹಳ ರೀತಿ ಹೇಳ್ತಾರೆ. ಇನ್ನೂ ಕೆಲವರು ಇದು ಈಶ್ವರನ ಇಂದ ಹುಟ್ಟ್ಯದ ಅಂತ ಕೆಲವು ಮಂದಿ, ಜೀವನದಿಂದ ಹುಟ್ಟ್ಯದಂತ ಕೆಲವು ಮಂದಿ, ನಾನಾ ಪ್ರಕಾರ. ಎಲ್ಲಿಂದ ಹುಟ್ಟಿದ ಅಂದರೆ ಪರಮಾತ್ಮದಿಂದ ಹುಟ್ಟ್ಯದಂತಾರೆ. ಈಗ ಆದರೆ ಈಶ್ವರನು ಅಂತ ಅಂದರೆ ಆತ ಕರ್ತ, ಯಾವಾಗಲೂ ಜಗತ್ತನ್ನು ಸೃಷ್ಟಿ ಮಾಡ್ಕೊಂತಿರ್ಬೇಕಾಗ್ತದ. ಅದೇ ಚಿಂತೆ ಆಯ್ತಲ್ಲ ಅವನಿಗೆ. ಅವನು ಕರ್ತ ಅಂದರೆ ಅವನು ಕರ್ಮವನ್ನು ಮಾಡ್ತಾನಂತ ಅರ್ಥ. ಕುಂಬಾರನಿಂದ ಕೊಡ ಹುಟ್ಟಿದಂದ್ರೆ ಕುಂಬಾರ ಕಾರ್ಯ ಮಾಡಲಾರ್ದು ಹುಟ್ಟಿದನು ಕೊಡ, ಅವನು ಮಾಡ್ತಾನ. ಆ ಒಂದು ಕೊಡ ಮಾಡ್ತಾನೆ. ಮಾಡುವಾಗ ಕರ್ತ ತಾನಾದ ಕಾರಣ ಕೊಡಕ್ಕೆ ಒಂದು ಕೊಡದ ಏನಾದ್ರು ತೂತು ಬಿತ್ತು, ಸರಿ ಸುಡಲಿಲ್ಲ, ಏನೇನಾಯ್ತಂದ್ರೆ ಅವನಿಗೆ ನಷ್ಟ ಆಗ್ತದೆ. ಕುಂಬಾರಿಗೆ ನಷ್ಟ ಆಗ್ತದಿಲ್ಲ. ಅವನಿಗೆ ಈಶ್ವರನಿಂದ ಸೃಷ್ಟಿ ಅಂದರೆ ಇಲ್ಲೇನು ನಷ್ಟ ಆದರೆ ಅವನಿಗೂ ಕೂಡ ದುಃಖ ಆಗ್ಬೇಕಾಗ್ಯದ. ಇಲ್ಲಪ್ಪ ಅವನು ಈಶ್ವರ ಯಾಕೆ ಮಾಡಕೋತಾನ? ಜೀವನ ಸೃಷ್ಟಿ ಅಂತಂದ್ರೆ ಜೀವನ ಅಲ್ಪಜ್ಞಾನ, ಅವನು ಸರ್ವಜ್ಞ ಅಲ್ಲ. ತನ್ನ ಕಾಲಲ್ಲಿ ಅಥವಾ ತಲೆಯಲ್ಲಿರ್ತಕ್ಕಂಥ ಒಂದು ಕೂದಲು ಕಿತ್ತಿ ಕೆಳಗೆ ಬಿದ್ದರೆ ಅದನ್ನು ಪುನಃ ಹಚ್ಚಿಕೊಳ್ಳುವ ಸಾಮರ್ಥ್ಯ ಅವನಿಗಿಲ್ಲ ಜೀವನಿಗೆ. ಅಷ್ಟ ಅಜ್ಞಾನಿ. ಅಂಥವನಿಂದ ಇಂಥ ದೊಡ್ಡ ಜಗತ್ತು ಸೃಷ್ಟಿ ಮಾಡಕ್ಕಂತೂ ಬರೋಂಗಿಲ್ಲ. ಹಾಗಾಗಿ ಜೀವನದಿಂದನೂ ಅಲ್ಲ ಅಂತ ಅನುಮಾನ ಆಗ್ತದೆ. ಹೀಗೆ ಈಶ್ವರನು ನಿರವಯವನು, ಅವನಿಗೆ ಅವಯವ ಇಲ್ಲ ಅಂದರೆ ಅವನಿಂದ ಯಾವ ಕಾರ್ಯಕ್ಕೆ ಮಾಡಕ್ಕೆ ಬರೋಂಗಿಲ್ಲ. ಕೈ ಆದ್ರೆ ಹಿಡಿಯಕ್ಕೆ ಬರ್ತದ, ಕಾಲಾದ ನೆಡ್ಲಿಕ್ಕೆ ಬರ್ತದ. ಹೀಗೆ ಅವನು ಸಾವಯವ ಕುಂಬಾರನಂತೆ ಮಾಡ್ಯಾನಂದ್ರೆ ಕುಂಬಾರ ಸಾಯ್ತಾನೆ, ಅದಂಗೆ ಈಶ್ವರನು ಸತ್ತು ಹೋಗ್ತಾನಂತ ಅನ್ಬೇಕಾಗ್ತದ. ಹೀಗೆ ಒಂದು ವೇಳೆ ಕರ್ತನಾದರೂ ನಿಮಿತ್ತ ಮೂಲಕವಾಗಿರುವನು ಇಲ್ಲವೋ ಅಂದರೆ, ನಿಮಿತ್ತದಿಂದ ಕರ್ತನು ಅಂದರೆ ಈಶ್ವರನಿಗೆ ಸಂಸಾರ ಪ್ರಾಪ್ತಿ ಆಯ್ತು ನೋಡೋನಿ. ಬಂತು ಎಲ್ಲಷ್ಟು ಬಂದು ಸುಖ ದುಃಖ ಮಿಶ್ರ. ನಿಮಿತ್ತ ಇಲ್ಲಂದರೆ ರಾಗದ್ವೇಷಾದಿಗಳಿಂದ ದೂಷಿತನಾಗಬೇಕಾಗ್ತದೆ. ಹೀಗೆ ಅನಂತ ಮತವಾದಿಗಳಲ್ಲಿ ಇಲ್ಲಿ ಶೂನ್ಯವಾದಿ, ತಾಂತ್ರಿಕ, ನ್ಯಾಯ, ವಾಚಸ್ಪತಿ,
ಅಸತ್ಖ್ಯಾತಿ, ಸತ್ಖ್ಯಾತಿ, ಇನ್ನೂ ಹಲವು ಮತವಾದಿಗಳು ಅನೇಕ ರೀತಿ ಈ ಜಗತ್ತಿನ ಬಗ್ಗೆ ಹೇಳ್ತಾ ಬಂದಾರ. ಆದ ಕಾರಣ ಇಲ್ಲಿ ನ್ಯಾಯಶಾಸ್ತ್ರದಂತೆ ಸಾಂಖ್ಯ, ಪ್ರಭಾಕರ, ಅಖ್ಯಾತಿವಾದದ ರೀತಿ ಅಂತ ಅನಂತ ರೀತಿ ಹೇಳ್ತಾ ಬಂದು ಕೊನೆಗೆ ನೈಯಾಯಿಕರು, ಅವರ ಖ್ಯಾತಿ ಇವೆಲ್ಲ ಆದಮೇಲೆ ಕೊನೆಗೆ ಬರ್ತಾರೆ ಯಾವ ವೇದಾಂತ ಮತದ ಅನಿರ್ವಚನೀಯ ಖ್ಯಾತಿ ಏನಿರ್ತಂದ್ರೆ, ನೋಡು ಇದು ಹೇಗಿದೆ ಜಗತ್ತು ಅಂದರೆ, ರಜತ ಮತ್ತು ರಜತ ಜ್ಞಾನ ಇವುಗಳಿಗೆ ಅಧಿಷ್ಠಾನವು ಒಂದೇ ಸಾಕ್ಷಿ ಆಗಿರುತ್ತದೆ. ಬೆಳ್ಳಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರೋದಲ್ಲ, ಕಪ್ಪೆ ಚಿಪ್ಪಿಗೂ ಬೆಳ್ಳಿಗೂ ಸಾಕ್ಷಿ ಬೇರೆ ನಾನಿಲ್ಲ. ಅಂದ್ರೆ ಕಪ್ಪೆ ಚಿಪ್ಪನೂ ಅಲ್ಲ, ಬೆಳ್ಳಿನಲ್ಲ. ಈ ಕಪ್ಪೆ ಚಿಪ್ಪು ಬೆಳ್ಳಿಯನ್ನ ತಿಳಿಯುವಂತ ಜ್ಞಾನ ಬೇರೆ ಅದಲ್ಲ. ಅಂದ್ರೆ ಅದು ಕಪ್ಪೆ ಚಿಪ್ಪನಲ್ಲ, ಬೆಳ್ಳಿನಲ್ಲ ಅಂತ. ಹಾಗಾಗಿ ಈ ರೀತಿ ಹೊರಗಿರುವ ಸುಕ್ತಿ ಚೇತನವೇ ರಜತಕ್ಕೂ ಅದರ ಜ್ಞಾನಕ್ಕೂ ಅಧಿಷ್ಠಾನವಾಗಿದೆ. ಈ ರೀತಿ ವಿಚಾರವನ್ನು ಮಾಡ್ತಾ ಮಾಡ್ತಾ ಹೋದರೆ ಮುಂದೆ ಅವರು ಅನಂತ ಕೋಷ್ಟಕದಲ್ಲಿ ಅನಂತ ಮತವಾದಗಳ ಖ್ಯಾತಿಯನ್ನು ನಿರೂಪಣೆ ಮಾಡಿ ಕೊನೆಗೆ ವೇದಾಂತಿಗಳು ಆ ಶಿಷ್ಯನಿಗೆ ಕೂಡಿಸಿ ಉಪದೇಶವನ್ನು ಮಾಡ್ತಾರೆ, ಜ್ಞಾನ ಉಪದೇಶವನ್ನು ಮಾಡ್ತಾರೆ. ಯಾವುದಕ್ಕೋಸ್ಕರ ಅಂದರೆ, ಬ್ರಹ್ಮದಲ್ಲಿ ಜಗತ್ತಿಲ್ಲ, ಜಗತ್ತು ಬ್ರಹ್ಮಲ್ಲ. ಬ್ರಹ್ಮದಲ್ಲಿ ಜಗತ್ತು ಅನ್ನುವುದು ಕಲ್ಪಿತವಾಗಿದೆ. ಚಿಪ್ಪಿನಲ್ಲಿ ಬೆಳ್ಳಿ ಹೆಂಗಿರಕ್ಕೆ ಬರ್ತದಂತ, ಚಿಪ್ಪಿನಲ್ಲಿ ಬೆಳ್ಳಿ ಇತ್ತು ಅಂದರೆ ಕಪ್ಪೆ ಚಿಪ್ಪುಗಳು ನಮಗೆ ಸಿಗ್ತಿದ್ದಿಲ್ಲ. ಆ ಚಿಪ್ಪನ್ನು ಹೆಂಗ ಭೂಮಿಯನ್ನು ತೋಡಿ ಕಲ್ಲಿನಲ್ಲಿ ಬಂಗಾರ ತೆಗಿತಾರ, ಚಿಪ್ಪನ್ನ ಒಡೆದು ಬೆಳ್ಳಿಯನ್ನು ತೆಗಿತಿದ್ರು. ಕಲ್ಲಿನಲ್ಲಿ ಬಂಗಾರ ತೆಗೆಯೋರಿಗೆ ಚಿಪ್ಪಿನಲ್ಲಿ ಬೆಳ್ಳಿ ತೆಗೆದು ಏನು ದೊಡ್ಡ ಮಾತು. ಅಂದ್ರೆ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಇಲ್ಲದಿದ್ರು ತೋರ್ತದಲ್ರಿ ಅಂತ ಕೇಳಿದ್ರೆ ಅದು ಕಲ್ಪಿತವಾಗಿ ತೋರ್ತದ. ನಿನ್ನ ಕಲ್ಪನೆಯಿಂದ ಬೆಳ್ಳಿ ತೋರಿದ ಇರೋದು ಚಿಪ್ಪು, ತೋರದ ಬೆಳ್ಳಿ ಆದೇನು ಇಲ್ಲ. ಹೆಂಗ ತೋರಿತು ಅಂದ್ರೆ ನಿನ್ನ ಭ್ರಮೆಯಿಂದ, ನಿನ್ನ ಕಲ್ಪನೆಯಿಂದ, ನಿನ್ನ ಅಧ್ಯಾಸದಿಂದ. ಯಾಕರಿ ಅಂದ್ರೆ ನಿನಗೆ ಚಿಪ್ಪಿನ ಜ್ಞಾನ ಇಲ್ಲ, ಬೆಳ್ಳಿ ಜ್ಞಾನ ಅದ, ಅದಕ್ಕೆ ಚಿಪ್ಪಲ್ಲಿ ಬೆಳ್ಳಿ ತೋರ್ತದೆ. ಅದರಂತೆ ಬ್ರಹ್ಮ ಜ್ಞಾನ ನಿನಗಿಲ್ಲ, ಬ್ರಹ್ಮ ಜ್ಞಾನ ನಿನಗಿಲ್ಲ. ಅದಕ್ಕಾಗಿ ಬ್ರಹ್ಮನಲ್ಲಿ ಜಗತ್ತು ಭ್ರಾಂತಿಯಿಂದ ತೋರ್ತದೆ. ಕಲ್ಪನೆಯಲ್ಲಿ ಅದಲ್ಲ, ಬೆಳ್ಳಿ ಕಲ್ಪನೆಯಲ್ಲಿಲ್ಲ. ಅದಂತೆ ಬ್ರಹ್ಮದಲ್ಲಿ ಜಗತ್ತು ಜಗವೆಂದರೇನಿಲ್ಲಿ ಬಂಧುರವಾಗಿ ತೋರುತ್ತೆ. ಅಂದ್ರೆ ಹೆಂಗ ತೋರಿತು ಅಂದ್ರೆ ನಿನ್ನ ಅಜ್ಞಾನದಿಂದ ತೋರಕತ್ತದ, ನಿನ್ನ ಭ್ರಮೆಯಿಂದ ತೋರಕತ್ತದ. ಯಾವಾಗ ಭ್ರಮೆ ಹೋಗಿ ಬ್ರಹ್ಮಜ್ಞಾನ ಆಯಿತು, ಸತ್ಯ ವಸ್ತುವಿನ ಅನುಭವ ಆಗ್ತದೆ. ಅಲ್ಲಿವರೆಗೂ ಇದು ತೋರದೆ ಅಂದ್ರೆ ಮಹಾತ್ಮರು. ಆ ಕಾರಣ ಇದು ಎಲ್ಲಿವರೆಗೂ ತೋರ್ತದ್ರಿ ಅಂದ್ರೆ ಎಷ್ಟು ದಿವಸವಾಗಿ ತೋರ್ತದ? ಉತ್ಪತ್ತಿಯಾಗಿ ಪ್ರಳಯ, ಮಹಾಪ್ರಳಯ, ಮತ್ತೆ ಉತ್ಪತ್ತಿ, ಪ್ರಳಯ, ಮಹಾಪ್ರಳಯ ಇಂಥ ಎಷ್ಟು ಆದರೂ ಕೂಡ ಅಷ್ಟು ದಿನ ಇದು ತೋರದೆ. ಏನು ತೋರೋದು? ಬೆಳ್ಳಿ. ಮತ್ತೆ ಯಾವಾಗ ತೋರೋದಲ್ರಿ? ಕಲ್ಪಿತ ಅಂತೀರಿ. ಮತ್ತು ಭಾಳ ದಿನ ಇರಬಾರ್ದಲ್ಲ, ಜಲ್ದಿ ಹೋಗ್ಬೇಕು. ಗಾಡಿ ಚಲೋ ಪೇಂಟ್ ತಂದು ಹೊಡೆದು ಅಂದ್ರೂ ಕೂಡ 10-12 ವರ್ಷದಲ್ಲಿ ಹೋಗ್ತದ ಪೇಂಟ್ ಹೊಡೆದದು. ಮತ್ತು ಅದು ಇಲ್ಲದ್ದು ತೋರ್ತದಲ್ಲ.
ಬೆಳ್ಳಿಗೆ ಪೇಂಟ್ ಹೊಡೆದು ಒಂದು ಚಿಪ್ಪಿಗೆ ಇಳಿದು ತೋರ್ತದ. ಆಮೇಲೆ ಎಷ್ಟು ದಿನ ಇರ್ತದದು ಅಂತ ಕೇಳಿದರೆ ಇದಕ್ಕೆ ಹೇಳಬಹುದು 10 ವರ್ಷ 8 ವರ್ಷ 15 ವರ್ಷ ಇರ್ಬೋದು ಅಂತ ಹೇಳ್ಬೋದು. ಆದರೆ ಇದಕ್ಕೆ ಮಾತ್ರ ಹೇಳಂಗಿಲ್ಲಪ್ಪ. ಎಲ್ಲಿವರೆಗೆ ತೋರ್ತದಂದ್ರೆ ನಿನ್ನ ಸ್ವರೂಪವನ್ನು ಅಥವಾ ಬ್ರಹ್ಮನನ್ನ ಯಾವಾಗ ತಿಳಿದಿದ್ದಿ ಅಲ್ಲಿಯ ಪರ್ಯಂತರ ತೋರ್ತದ ನೋಡಿ. ವಾಡಿಗೆ ಬಣ್ಣ ನೋಡ್ದಂಗಲ್ಲ, ಸೂರ್ಯನ ಮೂಡ ಮುಚ್ಚಿದಂಗಲ್ಲ ಇದು. ಅಂದ್ರೆ ಅರ್ಥ ಏನು? ನಿನ್ನ ನೀನು ತಿಳಿಬೇಕಾಗಿತ್ತು ಅಂದ್ರೆ ನಿನಗ ಅಜ್ಞಾನ ಆಚ್ಛಾದನ ಮಾಡಿದಲ್ಲ, ಅಜ್ಞಾನ ಅದನ್ನ ಯಾವಾಗ ತಿಳಿದಿದ್ದಿ ಅಲ್ಲಿವರೆಗೆ ಇರ್ತದ. ತಿಳಿದ ಕ್ಷಣದಲ್ಲೇ ಅದು ನಾಶ. ಕಪ್ಪೆ ಚಿಪ್ಪಿನ ಜ್ಞಾನ ಆದ್ಮೇಲೆ ಬೆಳ್ಳಿ ಒಂದು 4 ವರ್ಷಕ್ಕೆ ಹೋಗ್ತದೆ ಏನದು ತಕ್ಷಣದಲ್ಲೇ. ಮತ್ತೆ ನಿನ್ನ ಸ್ವರೂಪ ಯಾವುದಾದ ಬ್ರಹ್ಮ ಅದ. ಆ ಬ್ರಹ್ಮಜ್ಞಾನ ಯಾವಾಗ ಆಗ್ತದ? ಬ್ರಹ್ಮ ರೂಪದಿಂದ ತೋರುವಂತ ಈ ದೇಹ ಜಗತ್ತು ನಾಶ ಆಗ್ತದೆ. ಅಲ್ಲಿವರೆಗೂ ತಪ್ಪಿದ್ದಲ್ಲ ಅಂತ ಅರ್ಥ ಆಯ್ತು. ಅದಕ್ಕೆ ಇಲ್ಲಿ ಪ್ರಾರಂಭ ಮಾಡ್ತಾರ, ಏಕಂ ಏವಂ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಲೋಕ ರಂಜನೆಯು ಕಾಲ್ಪನಿಕವು ಐಸೆ. ಹೇಗಿದೆ ಇದು ಅಂದ್ರೆ ಏಕಂ ಏವಂ ಅದ್ವಿತೀಯ ಅಂದ್ರೆ ಸ್ವಗತ ಸಜಾತಿ ವಿಜಾತಿ ಭೇದವಿಲ್ಲದ ಆತ್ಮನಲ್ಲಿ. ಆತ್ಮ ಹೇಗೆ ಅಂದ್ರೆ ಸ್ವಗತ ಸಜಾತಿ ವಿಜಾತಿ ಶೂನ್ಯವಾದ ಬ್ರಹ್ಮದಲ್ಲಿ, ಅಲ್ಲಿ ಯಾವ ಭೇದ ಇಲ್ಲ. ಆ ಭೇದ ಇಲ್ಲದಂತ ಏಕಂ ಏವಂ ಅದ್ವಿತೀಯ ಆತ್ಮನಲ್ಲಿ ಈ ತೋರುವ ಜಗತ್ತು ವಿಚಿತ್ರವಾಗಿದೆ. ಸತ್ಯವಾಗಿದೆ ಅಂತ ಹೇಳಿಲ್ಲ, ವಿಚಿತ್ರವಾಗಿದೆ ಅಂತ. ಯಾಕಂದ್ರೆ ಅದೇ ರಜತದಂತೆ ಕಲ್ಪಿತವಾಗಿದೆ, ಬೆಳ್ಳಿಯಂತೆ ಕಲ್ಪನವಾಗಿದೆ. ಆತ್ಮನಲ್ಲಿ ಕಲ್ಪನಾ ರೂಪದಿಂದ ಜಗತ್ತಿದೆ. ಯಾಕಂದರೆ ವ್ಯವಹಾರಿಕ ಶಕ್ತಿಯಲ್ಲಿ ಪ್ರಾತಿಭಾಷಿಕ ರಜಿತವು ಅಭಾವವಾಗಿರುತ್ತದೆ. ಇದು ಪ್ರಾತಿಭಾಷಿಕ ಸಸ್ತ, ಅದು ವ್ಯವಹಾರಿಕ ಸತ್ತ ನೋಡ್ರಿ. ಚಿಪ್ಪಿನ ವ್ಯವಹಾರ ಬರ್ತದೆ ಮಾಡಕ, ಆದ್ರೆ ಬೆಳ್ಳಿ ವ್ಯವಹಾರ ಮಾಡಕ್ ಬರ್ತದೇನಿಲ್ಲ. ಇಲ್ಲ ಇದ್ರೆ ಅದನ್ನ ಬೆಳ್ಳಿ ತೆಗೆದು ವ್ಯವಹಾರ ಮಾಡಕ್ ಬರ್ತದೆ, ಇಲ್ಲವೇ ಇಲ್ಲ. ಹಾಗಾಗಿ ಯಾವ ಸತ್ತ ಚಿತ್ತು ಆನಂದಾದಿ ಧರ್ಮ ಭೇದಗಳಿಂದ ಬ್ರಹ್ಮ ಕೂಡಿರುವುದು, ಅದರಿಂದ ಸ್ವಗತ ಭೇದ ಉಳ್ಳದಾಗಿರುತ್ತದೆ. ಅನೇಕ ಜೀವ ಮತ್ತು ಈಶ್ವರ ಇವರುಗಳ ಭೇದವು ಸಜಾತಿಯಾಗಿರುತ್ತದೆ, ಜಡಾದಿ ಭೇದವು ವಿಜಾತಿಯಾಗಿರುತ್ತದೆ. ಈ ರೀತಿ ತ್ರಿವಿಧ ಭೇದದಿಂದ ಬ್ರಹ್ಮವು ಕೂಡಿರಲಿಕ್ಕೆ ಒಂದು ಹೇಗೆ ಅಂತ ವಿಚಾರ ಮಾಡಿದ್ರೆ ಬ್ರಹ್ಮನಲ್ಲಿ ಸ್ವಗತ ಭೇದ ಇಲ್ಲ. ನಮ್ಗ ಮನುಷ್ಯರಿದ್ದೀವಿ, ನಮಗೆ ಕಣ್ಣು ಕಿವಿ ಕೈ ಕಾಲು ಇವೆಲ್ಲ ಭೇದವಿಲ್ಲ. ಅದರಂಗ ಬ್ರಹ್ಮನಲ್ಲಿ ಮತ್ತೆ ಏನಾದ್ರು ಶಿವ ಜೀವ ಈಶ್ವರ ಮಾಯ ಅಂತ ಭೇದ ಅಂದ್ರೆ ಅಲ್ಲಿಲ್ಲ, ನಿನ್ನಲ್ಲಿದ್ದಂಗೆ ಅಲ್ಲಿಲ್ಲ. ಮತ್ತೆ ವಿಜಾತಿ ಭೇದ ಅಂತಂದ್ರೆ ಈಗ ಗಿಡಕ್ಕೂ ದನಕ್ಕೂ ಮನುಷ್ಯರಿಗೂ ಭೇದ ಆದಿಲ್ಲ. ಅದಂಗೆ ಆ ಭೇದನ ಆದ ಅಂತ ವಿಚಾರ ಮಾಡಿದ್ರೆ ಬ್ರಹ್ಮ ವಿಷ್ಣು ರುದ್ರ ಅಂತ ಭೇದ ಆವೇನು ಅಂದ್ರೆ ಅದನ್ನು ಇಲ್ಲ. ಯಾಕೆ ಅವರೇ ಹೇಳ್ತಾರೆ ಸಜಾತಿ ಭೇದ ಇಲ್ಲ, ವಿಜಾತಿ ಭೇದನಿಲ್ಲ. ಹೀಗಾಗಿ ಇಲ್ಲಿ ಯಾವ ಭೇದ ಇದೆ ಅಂದ್ರೆ ತ್ರಿವಿಧ ಭೇದದಿಂದ ಸ್ವಗತ ಭೇದ ಇಲ್ಲ, ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ. ಬ್ರಹ್ಮನಂಗ ಇನ್ನೊಬ್ಬ ಬ್ರಹ್ಮ ಆನೆಯಲ್ಲಿ ಅಂದ್ರೆ ಇಲ್ಲ, ಅವನೊಬ್ಬನೇ ಅಣ. ಮತ್ತೆ ಈ ಜಗತ್ತಿನಲ್ಲಿ ಭೇದ ಬ್ರಹ್ಮನಲ್ಲಿ ಇಲ್ಲ, ಒಂದು ಭೇದ ಇಲ್ಲ ಅಂದಾಗ ಇವು
ಹಾಲಿನಲ್ಲಿರುವ ಶುಭ್ರ ಮಧುರ ದ್ರವಗಳು ಹಾಲಿನ ಸ್ವರೂಪಗಳಾಗಿರುತ್ತವೆ. ಸತ್ತು ಚಿತ್ತು ಆನಂದ ಸ್ವರೂಪ ಅಂದ್ರೆ ಅದಕ್ಕೆ ಯಾವುದು ಬ್ರಹ್ಮ. ನಾವು ಕೂಡ ಸತ್ತು ಚಿತ್ತು ಆನಂದ ಸ್ವರೂಪ. ಇವು ಮೂರು ಯಾಕೆ ಹೇಳ್ಬೇಕ್ರಿ ಅಂದ್ರೆ ಇವು ಮೂರು ಕೂಡಿ ಒಂದೇ ಹಾಲಿಗನ್ನ. ಹಾಲು ಬೆಳ್ಳಗಾದ, ಮಧುರ ಅಂದ್ರೆ ಸಿಹಿಯಾದ, ದ್ರವ ರೂಪದಲ್ಲ. ಹಾಗೆಯೇ ಇವು ಹಾಲಿನ ಧರ್ಮಗಳೇ ವಿನಃ ಹಾಲಿನ ಸ್ವರೂಪ ಅವು. ಹಾಲಿನ ಸ್ವರೂಪವಿಲ್ಲ. ಬೆಳ್ಳದ ಹಾಲಿನ ಸ್ವರೂಪ, ಮಧುರತ್ವ ಹಾಲಿನ ಸ್ವರೂಪ, ಹರಿಯುವುದು ಅದರ ಹಾಲಿನ ಸ್ವರೂಪ, ಗುಣಗಳಲ್ಲ, ಹಾಲಿನ ಗುಣಗಳಲ್ಲ. ಅದೇ ರೀತಿಯಾಗಿ ಭೇದವಿಲ್ಲದೆ ಒಬ್ಬನೇ ಸೂರ್ಯ ಅನೇಕ ಸೂರ್ಯರಾಗಿ ತೋರದಂತೆ. ಅದಕ್ಕೆ ಬಹಳ ಸಲ ವಿಚಾರ ಮಾಡಿವಲ್ಲ. ಆಕಾಶದೊಳಿರುವ ಚಂದ್ರನೊಬ್ಬನೇ ಜಲ ತುಂಬಿದ ಕುಂಭದೊಳು ಕುಂಬಿಸಿ ಅನೇಕ ಚಂದ್ರಮರು ತೋರಿದಂತೆ. ಅನೇಕ ಚಂದ್ರಮರು ಆಕಾಶ ಒಬ್ಬನಾನು ಭಾಳ ಮಂದಿ ಯಾರ. ಒಬ್ಬನೇ ಕೆಳಗಡೆ 1000 ಕೊಡಗಳನ್ನು ನೀರು ತುಂಬಿಟ್ರೆ ಒಬ್ಬ ಸೂರ್ಯ ಅನೇಕ ಸೂರ್ಯರಾಗಿ ತೋರ್ತಾರೆ. ಇಲ್ಲಿ ಆರಿಲ್ಲ ಅನುಭವ ಆದ. ಮತ್ತು ಒಬ್ಬನೇ ಅನೇಕ ಸೂರ್ಯ ಆಗನೇನು ಇಲ್ಲ. ಇಲ್ಲಂದ್ಮೇಲೆ ಅನೇಕ ಆಗಿ ತೋರ್ತಾರಲ್ಲಿ. ಎದರಿಂದ ಅಂದರೆ ಉಪಾಧಿಗಳಿಂದ. ಉಪಾಧಿ. ಹಾಗಾಗಿ ಇಲ್ಲಿ ಒಬ್ಬ ಆತ್ಮನೇ ಉಪಾಧಿಗಳ ಮೂಲಕ ಜೀವ ಈಶ್ವರ ಜಗತ್ತು ಅನ್ನುವಂಥ ಭೇದವಾಗಿ ತೋರಿದ್ದರಿಂದ ಇಲ್ಲಿ ಸಜಾತಿ ಭೇದನು ಹೇಳಕ್ ಬರಂಗಿಲ್ಲ. ತನ್ನಲ್ಲಿ ಕಲ್ಪಿತ ಸ್ವಪ್ರಪಂಚದಿಂದ ತನಗೆ ವಿಜಾತಿ ಭೇದವೂ ಇಲ್ಲ. ಪಾರಮಾರ್ಥಿಕ ಬ್ರಹ್ಮದಲ್ಲಿ ವ್ಯವಹಾರಿಕ ಅಂತಿಲ್ಲ, ಪ್ರಾತಿಭಾಸಿಕವೂ ಇಲ್ಲ. ವ್ಯಾವಹಾರಿಕ ಸತ್ಯ ಇಲ್ಲ, ಪ್ರಾತಿಭಾಸಿಕ ಸತ್ಯ ಇಲ್ಲ, ಪಾರಮಾರ್ಥಿಕ ಸತ್ಯ ಒಂದೇ ಇರೋದು. ಅವೆರಡು ಕಲ್ಪನೆ ಮಾಡಿ ಹೇಳ್ಯಾರ ಅಷ್ಟೇ. ಹೀಗೆ ಪ್ರಪಂಚ ಜಡವಾಗಿ ತೋರ್ತದಿಲ್ಲ. ಜಗತ್ತು ಇದು ಜಡವಾದದ್ದು ಜಗತ್ತು. ಜಗ ಒಂದೆಡೆ ಜಡವಾದದ್ದು ಜಗತ್ತು ಅಂತ ಅರ್ಥ ಮಾಡೋದು. ಫೈನಲ್ ಜಗತ್ತು ಜಗತ್ತು ಅಂತ ಏನು ಹೇಳ್ಬೇಕ್ರಿ? ಜಗತ್ತಂದ್ರೆ ಜಡವಾದದ್ದೇ ಜಗತ್ತು. ಈಗ ಚೇತನ ಅದೇನು ಇರ್ತದೆ, ಚೇತನ ಇಲ್ಲ. ಹಾಗಾಗಿ ಈ ಜಡ ಪ್ರಪಂಚ ತೋರಿದರೂ ವಿಜಾತಿಯ ಭೇದವಿಲ್ಲ. ಚೇತನವಾಗಿರ್ತಕ್ಕಂಥ ಬ್ರಹ್ಮ ಜಡವಾಗಿ ತೋರೋದಿಲ್ಲ. ಚೈತನ್ಯವಾದಂಥ ಬ್ರಹ್ಮ ಜಡವಾಗಿ ತೋರ್ತಾನೆ. ಇಲ್ಲಿ ಜಡವಾಗಿ ತೋರಂಗಿಲ್ಲ, ಚೈತನ್ಯ ಸ್ವರೂಪನೇ ತೋರ್ತಾರೆ. ಹಾಗಾಗಿ ಜಡ ಜಡ ಅಂತನೂ ಹೇಳಕ್ ಬರಂಗಿಲ್ಲ. 9 ರೀತಿ ಹೇಳಕ್ ಬರಂಗಿಲ್ಲ. ಭಿನ್ನ ಅನ್ನಂಗಿಲ್ಲ, ಭಿನ್ನ ಅನ್ನಂಗಿಲ್ಲ, ಭಿನ್ನ ಅಭಿನ್ನ ಅಂತೂ ಅನ್ನಂಗಿಲ್ಲ. ಹೀಗೆ ಆದ್ದರಿಂದ ಎಷ್ಟೇ ಪ್ರಕಾರವಾಗಿ ಚಂದ್ರ ಸೂರ್ಯರು ತೋರಿದ್ರು ಕೂಡ ಅವನು ಒಬ್ಬನೇ ಅಲ್ಲದೆ ಮತ್ತೊಬ್ಬನಿಲ್ಲ. ಹಾಗಾಗಿ ಒಬ್ಬ ಬ್ರಹ್ಮನಲ್ಲಿ ಜಗತ್ತು ಅನೇಕವಾಗಿ ತೋರಿದರೂ ಕೂಡ ಬ್ರಹ್ಮ ಒಬ್ಬನೇ ಒಬ್ಬ, ಮತ್ತೊಬ್ಬ ಬ್ರಹ್ಮನಿಲ್ಲ. ಅದಕ್ಕೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಹೀಗಾಗಿ ತೋರಿದರು ಒಂದೇ ಅಂತ ಹೇಳಿದಾಗ ಶಿಷ್ಯನಿಗೆ ಮತ್ತೆ ಪ್ರಶ್ನೆ ಮಾಡ್ತಾನ, ಸದೇವ ಸೌಮ್ಯ ಇದಂ ಅಗ್ರೆ ಅಶೀತ್ ಅಂತ. ಹೇಗೆಂದ್ರೆ ಇದಂ ಶಬ್ದದಿಂದ ತೋರಿಸಲ್ಪಟ್ಟ ಜಗತ್ತು. ಜಗತ್ತು ತೋರ್ತದಲ್ಲ ನಮಗ, ಎದರಿಂದ ತೋರಕತ್ತದ? ಬರೀ ಶಬ್ದದಿಂದ ತೋರಕತ್ತ ಜಗತ್ತು. ಈಗ ನಾವು ಇದ್ದೀವಿ ಅಂದ್ರೆ ಎಲ್ಲಿದ್ದೀವಿ? ನಮ್ದೇ ವಿಚಾರ ಮಾಡಿದ್ರೆ ನಾವು ಎಲ್ಲಿದ್ದೀವಿ ಅಂದ್ರೆ ಬರೀ ಶಬ್ದದಿಂದ ನಾವಿದ್ದೀವಿ. ಎಲ್ಲಪ್ಪ, ಮಲ್ಲಪ್ಪ, ಸುಗಪ್ಪ ಶಬ್ದದಿಂದ ನಾವಿಲ್ಲ.
ಹುಡುಕಾಡಿದ್ರೆ ಶಬ್ದ ಇಲ್ಲ ನಾದ ದೇಹದಲ್ಲಿ ಶಬ್ದ ಇಲ್ಲವೇ ಇಲ್ಲ. ಆದರೆ ಶಬ್ದದಿಂದ ಉಳ್ಕೊಂಡಿದೆ ನಾವು. ಹಾಗಾಗಿ ಜಗತ್ತು ಪೂರ್ವದಲ್ಲಿ ಸದ್ರೂಪನೆ ಆಗಿತ್ತು ಮತ್ತೆ ಭಿನ್ನವಾಗಿತ್ತೆಂದು ಹೇಳಿ ಅದನ್ನು ನಿರಾಕರಿಸಲಿಕ್ಕೆ ಬರೋದಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಇಲ್ಲಿ ಮಹಾತ್ಮರು ಅನಂತ ಮಾತುಗಳಿಂದ ಹೇಳ್ತಾರೆ, ಕಂದ ನಿನ್ನ ಊಹೆಯನ್ನು ಮಾಡುವುದು ಯೋಗ್ಯವಲ್ಲ. ಈಗ ನಾನು ಇರ್ತಕ್ಕಂಥ ಒಂದೇ ಬ್ರಹ್ಮ, ಅದರಲ್ಲಿ ಅನಂತ ರೀತಿ ಊಹೆಯನ್ನು ಮಾಡಿ, ಊಹೆ ಅಂದರೆ ಕಲ್ಪನೆ ಮಾಡೋದು, ಹಂಗಾಗಿರ್ಬೋದೇನು, ಹಿಂಗಾಗಿರ್ಬೋದೇನು, ಈ ಥರ ಆಗಿರ್ಬೋದೇನು, ಇವೆಲ್ಲ ಕಲ್ಪನೆ. ಈ ಕಲ್ಪನೆಯನ್ನು ಮಾಡಿ ನನಗೆ ಏನಾಗಿದೆ ಅಂದರೆ ಆ ವಿಕಲ್ಪವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ಕಲ್ಪನಾ ರೂಪವಾಗಿ ಜಗತ್ತೋರಕತ್ತದ. ಬರೀ ಕಲ್ಪನೆಯಲ್ಲಿ ಅದು ಜಗತ್ತು. ಹಾಗಾಗಿ ಶ್ರುತಿ ಈ ಭೇದ ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ ಅಸ್ಮಿನ್ ಗ್ರಾಮೇ ಏಕಮೇವ್ ಅದ್ವಿತೀಯೋ ರಾಜ ವರ್ತತೆ ಅಂತ ಇಲ್ಲಿ ಉಪಮಾನ ಕೊಡ್ತಾರೆ ಶಿಷ್ಯನಿಗೆ ತಿಳಿಯೋದಕ್ಕೋಸ್ಕರವಾಗಿ. ಈಗ ಯಾರಾದರೂ ಬಂದು ಕೇಳ್ತಾರೆ, ಈ ಊರಲ್ಲಿ ಒಬ್ಬ ರಾಜನೇ ಇರುತ್ತಾನೆ ಅಂತ ಹೇಳ್ತಾರೆ. ಈ ಊರಲ್ಲಿ ಒಬ್ಬ ರಾಜನು ಇರುತ್ತಾನೆ. ರಾಜ ಈ ಊರಲ್ಲಿ ಆನಂದ್ರೆ ಅವನೊಬ್ಬನೇ ಇರ್ತಾನೇನು? ಊರು ತುಂಬ ಅವನೊಬ್ಬನೇ ಇರ್ತಾನೇನು? ಅಲ್ಲಿ ಅನ್ಯ ಪ್ರಜೆಗಳು ಹೇಗಿರುವರು? ಒಬ್ಬ ರಾಜ ಆನ ಈ ಭಾರತ ದೇಶಕ್ಕೆ ಅಂದರೆ ಅಲ್ಲಿ ಅನಂತ ಪ್ರಜೆಗಳು ಆನಂತ ತಿಳ್ಕೋದು ಹೇಳ್ಬೇಕನ್ನಲ್ಲಿ. ಮತ್ತೆ ಯಾರಿಲ್ಲಂದ್ರೆ ಅವನು ರಾಜ ಹೆಂಗಿರ್ತಾನೆ? ರಾಜ ಅಂದರೆ ಪ್ರಜೆಗಳಿದ್ರೆ ರಾಜ. ಹಾಗೆ ಏಕಂ ಏವಂ ಅದ್ವಿತೀಯ ಬ್ರಹ್ಮ ಸೃಷ್ಟಿಪೂರ್ವದಲ್ಲಿ ಒಂದೇ ಬ್ರಹ್ಮ ಉಂಟೆಂದು ಹೇಳಿದರೂ, ಒಬ್ಬನೇ ಆನಂತ ಹೇಳಿದ್ರು ಕೂಡ ಉಳಿದ ವಿಜಾತಿ ಭೇದವು ಆವಂತ ಕಬ ಪ್ರಜೆಗಳಾರಂತ ಕಂಡಿಲ್ಲ. ಅದನ್ನಾಗ ಉಳಿದು ಭೇದ ಯಾರಿಗೆ ಭೇದ? ಶಿವನಿಗೂ ಜೀವನಿಗೂ ಜಗತ್ತಿಗೂ ಮಾಯೆಗೂ ಅನಂತ ಭೇದಗಳು ಉಂಟು. ಹೀಗೆ ಊಹೆಯನ್ನು ಮಾಡುವುದು ಯೋಗ್ಯವಲ್ಲ. ಯಾಕಂದರೆ ಏಕ ವಿಜ್ಞಾತೆ ಸರ್ವಂ ವಿಜ್ಞಾತಂ ಅಂದರೆ ಯಾವುದು ಒಂದನ್ನು ತಿಳಿದರೆ ಏಕಂ ವಿಜ್ಞಾತೆ, ಯಾವ ಒಂದನ್ನು ತಿಳಿದರೆ ಸರ್ವಂ ವಿಜ್ಞಾತಮ ಎಲ್ಲವನ್ನ ತಿಳಿದಂತೆ ಆಗುತ್ತದೆಯೋ ಎಂಬ ಪ್ರತಿಜ್ಞೆ ಮಾಡಿ ಸದೇವ ಎಂಬ ಉಪದೇಶಕ್ಕೆ ಆರಂಭ ಮಾಡಿದರು. ಅದು ಹೆಂಗಿದೆ ಬ್ರಹ್ಮ ಅಂದರೆ ಎಲ್ಲರ ಸರ್ವಜೀವಿಗಳ ಅಂತರಂಗದಲ್ಲಿ ಅದು ಒಂದೇ ರೂಪ ಅದ. ಅದಕ್ಕೆ ಅನುಭವ ಬರ್ಬೇಕಾದ್ರೆ ಎಲ್ಲರ ಮನೆಯಲ್ಲಿ ಬೈಲಿದ್ದಂಗಂತ. ಎಲ್ಲರ ಮನೆಯಲ್ಲಿ ಬೈಲು ಒಂದೇ ಆದಿಲ್ಲ. ನಿಮ್ಮ ಮನೆಗೊಂದು ನಮ್ಮ ಮನೆಗೊಂದಿಲ್ಲ. ಉದ್ದ ಆಗಲ ಹೆಚ್ಚು ಕಮ್ಮಿ ಆಗ್ಯಾವ. ಉದ್ದ ಆಗಲ ಹೆಚ್ಚಾದದ್ದು ಬೈಲಿನ ಸ್ವರೂಪ ಅಲ್ಲ, ಗೋಡೆ ಸ್ವರೂಪ. ಗೋಡೆ ಉದ್ದ ಕಟ್ಟಿವಿ 32 ಫೀಟ್ ಆಯಿತು. ಹಿಂಗೆ ಮಾಡಿದ್ವಿ 11 ಫೀಟ್ ಆಯಿತು. ಮಠ ಎಷ್ಟು ಬಂತ ಹೇಳ್ತೀವಿ? 32 11 ಫೀಟ್ ಅಂತೀವಿ. ಉಪಾಧಿಯಿಂದ ಅಳ್ತೀವಿ ಬಂದದ. ಉಪಾಧಿ ತೆಗೆದ್ರೆ ಬೈಲು ಇಷ್ಟೇ ಅದಲ್ಲ, ಅಳತಿಲ್ಲಂಗೆ ಅದ ಬೈಲು. ಹಾಗೆ ಈ ರೀತಿ ಭಗವಂತ ತಿಳಿಯೋದಕ್ಕೋಸ್ಕರವಾಗಿ ನಿನಗೆ ಪ್ರತಿಜ್ಞೆ ಮಾಡಿ ಹೇಳ್ತಾನೆ. ಪ್ರತಿಜ್ಞೆ ಅಂದರೆ ಪ್ರಮಾಣ ಅಂದ್ರೆ ಒಂದೇ. ಏನು ಪ್ರಮಾಣ? ಕಂದ ಕೇಳು, ಅಹುದು ನೀನು ಇಂದು ಮಾಡಿದ ಚೋದ್ಯ ಅಂದವಾಗಿರ್ಪದು. ಈಗಲೇ ಇಂತಿದ ನಿನ್ನ ಸಂಧ್ಯೆಯ ಅಳಿಯೇ ಹೊರೆವನು. ಎಂಥ ಸದ್ಗುರು ಸಿಗಬೇಕು ನಮಗಂದ್ರೆ ಇಂಥವ್ರು ಸಿಗಬೇಕು ನೋಡು.
ಮಹಾತ್ಮರ ಅಂಥವ್ರು ಸಿಕ್ಕಾಗ ಏನಾಗದ ಅಂದ್ರು. ಈ ಭವಸಾಗರವನ್ನು ದಾಟ್ಲಿಕ್ಕೆ ಏನಾಗದಂತಾರೆ ಅಂತ ಬಲಿಷ್ಠ ಸಿಗಬೇಕಂತ. ಅದಕ್ಕೆ ಕಂದ ಅಂದರೆ ಶಿಷ್ಯ. ಇಲ್ಲಿ ಗುರುಗಳು ಶಿಷ್ಯನಿಗೆ ಕಂದ ಅಂತ ಕರೀತಾರೆ. ಕೇಳು, ನೀನು ಮಾಡಿದ ಪ್ರಶ್ನೆ ಏನದಲ್ಲ ಅದಕ್ಕೆ ನಾನು ಹೇಳಕತ್ತೀನಿ. ಈಗ ಪ್ರಾರಂಭ ಮಾಡ್ತೀನಿ. ನೀನು ಕೇಳು. ಹೇಗೆ ಕೇಳು ಅಂದರೆ, ನನಗ ಭಿನ್ನಪವನ ಅವಧರಿಸು ಗುರುವೆ ಅಂತ ನನ್ನ ಎಚ್ಚರಿಕೆ ಮಾಡಿ ನಿನ್ನ ಪ್ರಶ್ನೆ ತಿಳಿಯುವಂಗೆ ನನಗೆ ಎಚ್ಚರಿಕೆ ಮಾಡಿದ್ದಿಲ್ಲ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಹೀಗೆ ಹೇಳ್ತೀನಿ. ನೀನು ಏಕಾಗ್ರ ಚಿತ್ತದಿಂದ ಆಲಿಸು. ಯಾಕಂದರೆ ನೀನು ಇಂದು ಅಂದರೆ ಈ ಕ್ಷಣದಲ್ಲೇ ಬಂದು, ಎಷ್ಟು ಜನ ಶಿಷ್ಯರು ಬಹಳದಿಂದ ನನಗಿದ್ರೂ ಕೂಡ ಯಾರೂ ನಿನ್ನಂಥ ಪ್ರಶ್ನೆ ಮಾಡಿಲ್ಲ ಇದುವರೆಗೂ. ಇವತ್ತ ಈಗ ನೀನು ಮಾಡಿದ ಸಮಯದಲ್ಲೇ ಆ ಪ್ರಶ್ನೆ ಚೋದ್ಯವು ಅಂದರೆ ಬಹಳ ಆಶ್ಚರ್ಯವಾಗಿದೆ ಮತ್ತು ಪ್ರಶ್ನೆ ಯೋಗ್ಯವಾಗಿದೆ. ಅಂದರೆ ಎಲ್ಲಿ ಪ್ರಶ್ನೆ ಅರ್ಥಬದ್ಧವಾಗಿರ್ತಾವ ಅಲ್ಲಿ ಉತ್ತರ ಸಮರ್ಥವಾಗಿರ್ತಾವ. ಪ್ರಶ್ನೆಯಲ್ಲಿ ಉತ್ತರ ಬರುವಂಗೆ ಪ್ರಶ್ನೆ ಇರಬೇಕು. ನಾವು ಎಷ್ಟು ಪ್ರಶ್ನೆಗಳನ್ನ ಮಾಡಿದ್ರು ಕೂಡ ಆ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲದ ಸಂದರ್ಭದಲ್ಲಿ ಅದು ಏನಾಗ್ತದೆ ಅಂದರೆ ಬೆಣ್ಣೆ ತೆಗೆದ ಮಜ್ಜಿಗೆಯನ್ನು ತಿರುತಿರಿ ಕಡದಂಗ. ಬೆಣ್ಣೆ ತೆಗೆದ ಮೇಲೆ ಏನು ಅದು ಕೆಲಸ ಅಲ್ಲಿ ಏನಾದ್ರು ಬೆಣ್ಣೆ ಬರ್ತದೆ ಮತ್ತೆ. ಅದರಂತೆ ಅದು ಅಂದವಾಗಿರುವುದು ಅಂದರೆ ನೀನು ಒಬ್ಬ ಮಾಡಿದ ಪ್ರಶ್ನೆ ಲೋಕಕ್ಕೆ ಬಹಳ ಯೋಗ್ಯವಾಗಿದೆಪ್ಪ. ಅದಕ್ಕೆ ಮಹಾತ್ಮನ ಪ್ರಶ್ನೆ ತಮಗೋಸ್ಕರ ಮಾಡಲಿಲ್ಲ, ತನ್ನವರಿಗೋಸ್ಕರ ಮಾಡಿಲ್ಲ, ಜಗತ್ತಿನ ಜೀವಿಗಳಿಗೋಸ್ಕರ ಮಾಡಿರುವುದೇ ಪಾರಮಾರ್ಥದ ಪ್ರಶ್ನೆ. ಇವಾಗ ಪಾರಮಾರ್ಥ ಪ್ರಶ್ನೆ ಅಂತಾರಿಲ್ಲ, ಪ್ರಪಂಚ ಪ್ರಶ್ನೆ ಮಾಡ್ತೀವಿ. ಈ ಸಂಬಂಧಿ ಸಮಾಧಾನ ಮಗಂದು, ಸೊಸೆಂದು, ಅತ್ತೆ ಮಾವಂದು, ಅಣ್ಣ ತಮ್ಮರು, ಇಷ್ಟಕ್ಕೆ ಸಮಾಧಾನ ಮುಗಿತು. ಯಾವ ಸ್ವಾಮಿಲಿಗೆ ಹೋದ್ರೂ ಇಷ್ಟೇ ಉತ್ತರ. ಆದರೆ ಇದು ಬಹಳ ಮನೋಹರವಾಗಿದೆ. ಈಗಳಂದ್ರೇನು ತಕ್ಷಣವೇ ನಾನು ಈ ಪ್ರಕಾರ ನಿನಗೆ ಈಗೇನು ಸಂದೇಹಗಳಾವಲ್ಲ, ಸಂಶಯ, ಕೆಲರಿದಂ ಪುಷಿಯೆಂದು, ಕೆಲರಿದಂ ದಿಟವೆಂದು, ಕೆಲರಿದಂ ಮನದರೋಳು ಇರುತ್ತೆಯದು ಅರಿದುಡೆ ಇಲ್ಲ ಅಂತ ಹೇಳಿದ್ರು, ಕೆಲರಿದಂ ನುಡಿಯಲು ಅರಿಯದೆಂದು ಏನು ಪ್ರಶ್ನೆ ಮಾಡ್ಯಾರ. ಅವೆಲ್ಲ ಸಂಶಯ ನಿನ್ನಲ್ಲಿ ಆವಲ್ಲ, ಅವೆಲ್ಲ ಹೋಗುವ ಹಾಗೆ ನಾನು ವರೆಯುವನು ಅಂದರೆ ಬರಿತೀನಂತ ಹೇಳಲ್ಲ, ಹೇಳುತ್ತೇನೆಂದು. ಕಾರಣ ಹಿಂದೆ ಋಷಿಗಳ ಕಾಲದಲ್ಲಿ ವೇದಗಳನ್ನು ಭಗವಂತ ನುಡಿದಾಗ ವೇದ ಶ್ರುತಿಗಳನ್ನು ಬರೆದು ಇಟ್ಟುಕೊಳ್ಳುವಂಥ ವ್ಯವಸ್ಥೆ ಇದ್ದಿಲ್ಲ. ಎಲ್ಲಿ ಬರಿಬೇಕು? ಬರೆದ್ರೆ ವೆರೈಟಿಗೆ ನೆನಪೋಯ್ತಂದ್ರೆ ಇಲ್ಲಪ್ಪ ಇನ್ನೊಂದ್ಸಲ ಹೇಳಂದ್ರೆ ಹೇಳ್ತಾನೇನೋ ಇಲ್ಲ. ಅಂಥವುಗಳನ್ನು ಕೂಡ ಏನು ಮಾಡಿದ್ರು ಅಂದರೆ ಅನುಭವಗಳಿಂದ ತಮ್ಮ ಮತಿಯಲ್ಲಿ ಇಟ್ಟುಕೊಂಡು ಆ ಮತಿಯಲ್ಲಿ ಇರತಕ್ಕಂಥ ಅನುಭವವನ್ನು ತಮ್ಮ ನೆಚ್ಚಿದಂಥ ಮೆಚ್ಚಿದಂಥ ಶರಣಾಗತರಾದಂಥ ಶಿಷ್ಯರಿಗೆ ಮನಮುಟ್ಟುವ ಹಾಗೆ ಅಂದರೆ ಹೌದು ಹೌದು ಅನ್ನುವ ಹಾಗೆ ಹೇಳುತ್ತೇನೆಂದ್ರು ಅವರು. ಅಂದ್ರೆ ನಡುವೆ ಕೈ ಬಿಡಬಾರ್ದು ಅಂತ ಅರ್ಥ ಆಯ್ತಲ್ಲ. ಒಪ್ಪತನ ಹೇಳಿದ ಪಾಪ ಸಂಶಯ ಬರ್ತಾವ. ನಾನು ನಿನಗೆ ಎಷ್ಟು ಹೇಳಿದ್ರು ಕೂಡ ತಿಳಿಯೋದಿತ್ತು, ನಾ ಹೇಳಂಗಿಲ್ಲ ನಾಳೆಗಂದ್ರೆ ಹಂಗಲ್ಲ, ಹೇಳವೆ. ಅದಕ್ಕೆ ಕರುಣ ಅಂತ ಇಟ್ಟಾರ, ಸುಮ್ಮನೆ ಇಟ್ಟಿಲ್ಲ ಅವರು. ಅದಕ್ಕೆ ನೀನೇನು ಮಾಡು, ಒಂದೇ ಕೆಲಸ ಮಾಡು, ಬರೀ ಏಕಾಗ್ರತೆಯಿಂದ ಕೇಳು, ತ್ರಿಕರಣಪೂರ್ವಕವಾಗಿ ಮನಸ್ಸಿಟ್ಟು ನಾ ಹೇಳೋದನ್ನು ಕೇಳು. ಏನು ಕೇಳು ಅಂದರೆ
ನಾನು ಈಗ ಹೇಳ್ತೇನೆ, ಅದು ಹೇಳುವುದನ್ನು ಇದನ್ನು ಅವನು ಅರಿದೊಡೆ ಅವ ಒದಿದು ಸಂಸಾರವಂ ಮುದದಿಂದ ಪಡೆವ ಅಕಲಂಕವಾದ ನಿಜ ಪದವ ಅಂತದನೆ ತಿಳಿ ಪೇಳುವೆ. ನಾನು ನಿನಗೆ ಹೇಳುವುದನ್ನು ಹೇಳತಕ್ಕಂಥ ದ್ವೈತದಲ್ಲಿ ಅದ್ವೈತ ಏನು ತೋರಕತ್ತಲ್ಲ. ದ್ವೈತ ಅಂದರೆ ಅದ್ವೈತ ಅಂದರೆ ಬ್ರಹ್ಮ, ದ್ವೈತ ಅಂದರೆ ಜಗತ್ತು. ಅಲ್ಲಿ ಅದ್ವೈತ ಅಂದರೆ ಕಪ್ಪೆ ಚಿಪ್ಪು, ದ್ವೈತ ಅಂದರೆ ಬೆಳ್ಳಿ. ಹೀಗೇನು ತೋರಕತ್ತಲ್ಲ. ಅದರಲ್ಲಿ ತೋರುವುದನ್ನು ನಾನು ಹೇಳ್ತೇನೆ, ಹೇಳಿದ್ದನ್ನು ಯಾವನು ಅರಿದೊಡೆ ಯಾರು ಇದನ್ನು ತಿಳಿಯುತ್ತಾರೋ ಅವರು ಒದಿದ ಸಂಸಾರವನ್ನಂದರು. ಸಂಸಾರ ಅಂದರೆ ಜನನ ಮರಣವನ್ನು ತಿರಸ್ಕರಿಸಿ, ಅವ್ರಿಗೆ ಜನನಿಲ್ಲ ಮರಣಿಲ್ಲ, ಅದನ್ನು ತಿರಸ್ಕಾರವನ್ನು ಮಾಡಿ ಪ್ರೇಮದಿಂದ ಪಡೆಯುವರು ಅಕಲಂಕವಾದ ನಿಜ ಪದವಾದ. ಬಹಳ ಪ್ರೀತಿಯಿಂದ, ಪ್ರೇಮದಿಂದ, ಸಂತೋಷದಿಂದ ಕಲಂಕರೂಪ ಭೇದದ ಗಂಧವಾದರೂ ಕೂಡ ಇಲ್ಲದೆ, ಅಕಲಂಕದಲ್ಲಿ ಕಲಂಕ ವಾಸನೆ ಕೂಡ ಇರಬಾರ್ದು, ವಸ್ತುವಲ್ಲ, ವಾಸನೆ ಕೂಡ ಇಲ್ಲದಂಗೆ ಅಭೇದ ರೂಪ ಬ್ರಹ್ಮವೇ ನಾನೆಂಬ ಅಪರೋಕ್ಷ ಜ್ಞಾನದಿಂದ ಏನು ಪಡಿತಾರ ಅವರಂದರೆ ನಿಜ ಪದವ ಅಂದರೆ ಮೋಕ್ಷವನ್ನು. ಯಾವ ಮೋಕ್ಷ? ಸಾಯುಜ್ಯ ಪದವಿಯನ್ನೇ ಹೊಂದುವರು. ಅಂಥ ವಿಷಯವನ್ನೇ ನಾನು ಹೇಳುತ್ತೇನೆ, ಲಕ್ಷ್ಯವಿಟ್ಟು ಕೇಳುವಂತ ಯೋಚನೆ ಮಾಡಿ ಪ್ರಾರಂಭ ಮಾಡ್ತಾರೆ. ಎಲ್ಲಕ್ಕೂ ಮೊದಲು ಏನಿತ್ತಪ್ಪ? ಈಗೇನು ಜಗತ್ತು ತೋರ್ತಾ ಅದ, ಹುಟ್ಟಿದಂಗೆ ಕಾಣ್ತದ, ಲಯ್ಯಾದಂಗೆ ಕಾಣ್ತದ. ಮತ್ತು ನೀನು ಕೂಡ ಈಗ ಹುಟ್ಟಿದ್ದಿ, ತೋರ್ತದ್ದಿ, ಇವೆಲ್ಲ ಕಾಣ್ತದೆ. 84 ಲಕ್ಷ 14 ಲೋಕ, ಅತಳ ಇತಳ ಪಾತಾಳ ರಸತಳ ಅಂತ ಜಗತ್ತು ತೋರ್ತದ. ಇದಕ್ಕಿಂತ ಮೊದಲು ಏನಿತ್ತು ವಿಚಾರ ಮಾಡೋವಂತ. ಇದಕ್ಕಿಂತ ಮೊದಲು ಏನಿತ್ತು? ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಆದ. ಈಗ ಇದು ನೋಡ್ಲಿಕ್ಕೆ ಅದ್ಭುತವಾದ ಒಂದು ಇಂಡಸ್ಟ್ರಿಯಲ್ ಇದು. ಇಲ್ಲಿಗೆ ಎಷ್ಟು ಮಿಷನರಿಗಳವ, ಎಷ್ಟು ವ್ಯವಸ್ಥೆಗಳವ, ಎಷ್ಟು ಜನ ಉದ್ಯೋಗಿಗಳಾರ, ಎಷ್ಟು ಜನ ಇಂಜಿನಿಯರ್ ಕಾರ್ಮಿಕರಾರ, ನಾನಾ ಪ್ರಕಾರ ಅವ. ನಾನಾ ಪ್ರಕಾರ ಬಿಲ್ಡಿಂಗ್ಗಳು, ಆಫೀಸುಗಳು, ವ್ಯವಸ್ಥೆಗಳು ಎಲ್ಲ ಅವ. ಇದಕ್ಕಿಂತ ಪೂರ್ವದಲ್ಲಿ ಏನಿತ್ತು? ಬರೀ ಭೂಮಿ ಇತ್ತು. ಇದಕ್ಕಿಂತ ಪೂರ್ವದಲ್ಲಿ ಬರೀ ಭೂಮಿ ಇತ್ತಲ್ಲ. ಅಂದರೆ ಇದು ಹುಟ್ಟೋದಕ್ಕಿಂತ ಮೊದಲು ಏನಿತ್ತು? ಬರೇ ಒಂದು ಭೂಮಿ ಅಷ್ಟೇ ಇತ್ತು. ಆ ಒಂದು ಭೂಮಿಯಲ್ಲಿ ಅನೇಕ ಪ್ರಕಾರವಾಗಿ ತೋರ್ತಾವಿಲ್ಲೀಗ. ಈ ಕಡೆ ಕಾಲೋನಿ ಆಯಿತು, ಆ ಕಡೆ ಇಂಡಸ್ಟ್ರಿಯಲ್ ಆಯಿತು, ಈ ಕಡೆ ರೋಡ್ ಆಯಿತು, ಗಾರ್ಡನ್ ಆಯಿತು, ಸಿಟಿ ಆಯಿತು, ನಾನಾ ಪ್ರಕಾರ ತೋರಕತ್ತವ. ಅದರಂತೆ ನಾನಾ ಪ್ರಕಾರವಾಗಿ ತೋರುವಂಥ ಜಗತ್ತು ತೋರುವುದಕ್ಕಿಂತ ಮೊದಲು ಏನಿತ್ತು ಅದನ್ನು ಹೇಳ್ತಾರೆ. ಅಲ್ಲಿ ಏನಿತ್ತಪ್ಪ? ವರ ಸಚ್ಚಿದಾನಂದ ಪರಿಪೂರ್ಣ ನಿತ್ಯ ನಿಜ ನಿರತಿಶಯ ನಿರ್ವಿಕಲ್ಪ ನಿರುಪಾದಿಯಾಗಿ ಇರುತ್ತಿರುವುದು ಒಂದೇ ಪರಬ್ರಹ್ಮ. ಇಲ್ಲೇನಾಯ್ತು? ಒಂದೇ ಭೂಮಿ ಇತ್ತು ನೋಡು. ಅದರಂತೆ ಈ ಒಂದು ಯಾವ ಪಂಚ ಮಹಾಭೂತಗಳ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ಹುಟ್ಟೋದಕ್ಕಿಂತ ಮೊದಲೇನಿತ್ತು? ವರ ಸಚ್ಚಿದಾನಂದ ಸ್ವರೂಪ. ಅಂದ್ರೇನು? ಶ್ರೇಷ್ಠವಾದ ಸತ್ ಅಂದ್ರೇನು? ಸತ್ ಅಂದರೆ 3 ಕಾಲದಲ್ಲಿ ಯಾವುದು ಇದೆಯೋ ಅದು ಸತ್ತು.
ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಯಾವುದಿಲ್ಲವೋ ಅದೆಲ್ಲ ಅಸತ್ತು. ಅಸತ್ತು ಅಂತ ಯಾವುದಕ್ಕಂತೀವೋ ಅದು ಜಡವಾಗಿರ್ತದೆ, ಅದು ಚೇತನ ಇರಂಗಿಲ್ಲ. ಹಾಗೆ ಇಲ್ಲಿ ತ್ರಿಕಾಲ ಅಭಾದವಾದ ಒಂದು ಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಸತ್ತಿತ್ತು, ಮತ್ತದು ಚಿತ್ತು ರೂಪ ಆಗಿತ್ತು. ಸದ್ರೂಪ ಚಿದ್ರೂಪ ಅಂತ. ಈ ಸದ್ರೂಪ ಅಂದರೆ ಬರೀ ಜಗತ್ತು ಇತ್ತು ಅಂತಂದ್ರೆ ಅದನ್ನ ಅರಿಯುವಂಥ ಜ್ಞಾನ ಇದ್ದಿಲ್ಲ ಅಂದ್ರೆ ಅದು ಜಡಾತಿತ್ತು, ಜಡ. ಆದರೆ ಇದು ಚೇತನ ಸ್ವರೂಪ ಅದಲ್ಲ. ಚೇತನ ಆದಲ್ಲಿ ಇದಕ್ಕೆ ಇರಬೇಕು, ಇದ್ದು ಎಲ್ಲವನ್ನು ತಿಳಿಬೇಕು. ಅದಕ್ಕೆ ಚಿತ್ತು ಅಂತ. ಸತ್ತು ಅಂದ್ರೆ 3 ಕಾಲ ಇರಬೇಕು, ಚಿತ್ತ ಅಂದ್ರೆ 3 ಕಾಲವನ್ನು ತಿಳಿಬೇಕು. ನಮ್ಗೆ ಜಾಗ್ರತ, ಸ್ವಪ್ನ, ಸುಸುಪ್ತಿ 3 ಕಾಲವಲ್ಲ. 3 ಕಾಲವನ್ನು ತಿಳಿಯುವಂಥ ಜ್ಞಾನ ಅದಿಲ್ಲ. ಜಾಗ್ರದಲ್ಲಿ ಎಲ್ಲ ವ್ಯವಹಾರವನ್ನು ತಿಳಿತೀವಿ, ಸ್ವಪ್ನದಲ್ಲಿ ಕನಸಿನ ವ್ಯವಹಾರವನ್ನು ತಿಳಿತೀವಿ, ನಿದ್ರೆಯಲ್ಲಿ ನಿದ್ರಾವಸ್ಥೆಯ ಆನಂದವನ್ನು ಅನುಭವಿಸ್ತೀವಿ. ಅಂದರೆ 3 ಕಾಲದಲ್ಲಿ ಇದ್ದಿ ಅಂತ ಅರ್ಥ ಆಯ್ತಲ್ಲ, ನಾವಿದ್ದೀವಿ. ಹಾಗೆ ಆನಂದ ರೂಪ. ಆನಂದ ಅಂದರೆ ಹೇಗೆ ಅಂತ ಮಾಡ್ಬೇಕಂದ್ರೆ, ಸಚ್ಚಿದಾನಂದ ಬ್ರಹ್ಮವೇ ಆನಂದ ಸ್ವರೂಪ, ಆನಂದ ಸ್ವರೂಪವೇ ಸಚ್ಚಿದಾನಂದ. ಅವು ಬೇರೆ ಬೇರೆ ಅಲ್ಲ, ಕೂಡಿನೇ ಅವೆಲ್ಲ ಹೇಳೋದು. ಹಾಗಾಗಿ ಸತ್ತು, ಚಿತ್ತು ಮತ್ತೆ ಆನಂದ ಅಂತ ಯಾಕೆ ಪ್ರಯೋಗ ಮಾಡಿದ್ರು ಅಂದರೆ, ಆನಂದವೇ ಬ್ರಹ್ಮ ಅಂತ ಒಂದೇ ಹೇಳ್ಬೋದಾಗಿತ್ತಲ್ಲ. ಸತ್ ಅಂತ ಒಂದೇ ಹೇಳ್ಬೇಕಾಯ್ತು. ಅತಿ ವ್ಯಾಪ ದೋಷ ಬರ್ತಂದ್ರೆ ಚಿತ್ತು ಅಂತ ಲಕ್ಷಣ ಕೊಟ್ಟರು. ಅಲ್ಲಿ ದೋಷ ಬರ್ತಂತ ಆನಂದ ಅಂತ ಹೇಳಿದ್ರು. ಬರೀ ಆನಂದ ಸ್ವರೂಪ ಅಂತ ಹೇಳ್ಬೋದಾಗಿತ್ತಲ್ಲ. ಅಂದರೆ ಆನಂದ ಹಲವು ರೀತಿ ಆನಂದ ಅವ. ವಿಷಯದಲ್ಲಿ ಆನಂದ ಅದ, ವಾಸನದಲ್ಲಿ ಆನಂದ ಅದ, ಆನಂದ ಶಬ್ದದಲ್ಲಿ ಆನಂದ ಅದ. ಆ ಕಡೆ ಲಕ್ಷಣ ಹೋಗಬಾರ್ದು ಅಂತೇಳಿ ಸತ್ತು ಹಾಕಿ ಚಿತ್ತ ಹಾಕಿ ಮತ್ತೆ ಅದಕ್ಕೆ ಆನಂದ ಅಂತ. ಅಂದ್ರೆ ಇದು ವಿಷಯ ಆನಂದಗಳಂತಲ್ಲ, ಬ್ರಹ್ಮಾನಂದಂತೆ ಅಲ್ಲ. ಬ್ರಹ್ಮಾನಂದ ವಿಷಯಾನಂದ ಅಲ್ಲ, ಇದು ಬ್ರಹ್ಮಾನಂದ. ಹಾಗಾಗಿ ಇದು ತೋರುವ ವಿಷಯಾನಂದದಲ್ಲಿ ಅತಿವ್ಯಾಪ್ತ ದೋಷ ಆ ಕಡೆ ಹೋಗುವ ಕೆಲವೊಂದು ಮಾಡ್ತಾರಲ್ಲ. ಆನಂದವೇ ಬ್ರಹ್ಮ ಅಂತ ಇದೆ. ಇವು ಸತ್ತು ಬಿಟ್ರು, ಚಿತ್ತ ಬಿಟ್ರು, ನಿತ್ಯ ಪರಿಮಾಣ ಬಿಟ್ರು, ಆನಂದ ಅಷ್ಟು ಹಿಡ್ಕೊಂಡ್ರು. ಆಕ ಮುಷಿ ಹಾಕಂತ ಇದ್ರು, ತಮ್ಮಕ್ ಸೇದ್ರು, ನಿಶೆ ಹಾಕಂದ್ರು, ಶೀಸ ಗಂಡು ಬಿದ್ರು. ಇದೇ ಆನಂದ ಅಂದ್ರೆ ಅವು ಗೊತ್ತಿಲ್ಲ, ಹಿಂದಿನ ಗೊತ್ತಿಲ್ಲ, ಮುಂದಿನ ಗೊತ್ತಿಲ್ಲ. ಇದೇ ವಿಷಯ ಆನಂದ. ಕುಡಿದ್ರೆ ಏನು ನಿಶೆ ಆಗ್ತದಲ್ಲ, ಅವಾಗೇನು ಆನಂದ ಅದಲ್ಲ, ಅದೇ ಬ್ರಹ್ಮ ಆನಂದ ಅಂದರು. ಇಲ್ಲ, ಈ ಕಡೆ ಹೋದ್ರು ಮಂದಿ. ಇವರಂಗ ನೀನು ಹೋಗಬಾರ್ದೆಂಬ ಕಲ್ಪನೆ ಇಟ್ಕೊಂಡು ಒಬ್ಬ ಶ್ರೋತ್ರಿಯ ಬ್ರಹ್ಮಶ್ರೀ ಸದ್ಗುರು ಯಾಕಿಷ್ಟು ಹೇಳ್ತಾನಂದ್ರೆ, ವಿಷಯ ಆನಂದ ನಾವು ಆನಂದ ಅನುಭವ ಆಗಿತ್ತಪ್ಪ. ಅದಕ್ಕೆ ಅನುಭವ ತಪ್ಪೇನಾದಂದ್ರೆ, ವಿಷಯದ ಆನಂದ ಶಾಶ್ವತ ಅಲ್ಲಲ್ಲ. ಊಟ ಮಾಡಿದಾಗ ಆನಂದ ಆಯ್ತು, ಶಾಶ್ವತ ಇರ್ತದೆ ಏನು? ಇನ್ನೊಂದು ಕೂಟದಲ್ಲಿ ಆನಂದ ಆಗ್ತದೆ, ಅದು ಶಾಶ್ವತ ಇರ್ತದೆ. ಅದರಂತೆ ಇದು ಆನಂದ ಏನದಲ್ಲ, ಇದು ವಿಷಯಾನಂದಂತೆ ಕ್ಷಣಿಕವಾದದ್ದು ಅಲ್ಲ. ಅದಕ್ಕೆ ವಿಷಯ ಆನಂದ ಅದು ನಿತ್ಯವಲ್ಲ. ಅದಕ್ಕಾಗಿ ಆನಂದ ಮುಂದ ಇದು ನಿತ್ಯ ಅನ್ನೋದಕ್ಕೋಸ್ಕರವಾಗಿ ಯಾವಾಗಲೂ ಇರ್ಬೇಕಂದ್ರೆ ನೋಡ್ರಿ, ನಿತ್ಯ ಅನ್ನೋದು. ಆಮೇಲೆ ನಿತ್ಯವಾದದ್ದೇ ಬ್ರಹ್ಮವಂತ ಹೇಳಿದರೆ, ಜಗತ್ತು ಸೃಷ್ಟಿ ಆದಮೇಲೆ ಅಷ್ಟ ದಿಕ್ಕುಗಳು ನಿತ್ಯ ನೋಡಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ ಯಾವಾಗನ ಬದಲಾವಣೆ ಆಗಿವ ನೀವು. ಆ ದಿಕ್ಕುಗಳೇ ಬ್ರಹ್ಮ ನಿತ್ಯ ಅಂತ ಹೇಳಿರಲ್ಲ. ಇವು ನಿತ್ಯವಾಗಿರ್ತಾವಲ್ಲ. ಸೋಮವಾರ ಬಂದ್ರೆ ಅವ್ಯಾವ, ಮಂಗಳವಾರ ಬಂದ್ರೆ ಅವ್ಯಾವ, ತಿಂಗಳ ಬಂದ್ರೆ ಅವ್ಯಾವ, ವರ್ಷ ಬಂದ್ರೆ ಅವ್ಯಾವ. ಈ ಕಡೆ ಹೋಗ್ತದ
ಅವನಂದ ಪ್ರಶ್ನೆ, ಮತ್ತು ದಿಕ್ಕುಗಳು ಯಾವಾಗ ಅವಲ್ರಿ ಇದೇ ಬ್ರಹ್ಮನ ಅಂತ ಕೇಳಿದ ಅವನು. ಎಲ್ಲೇ ಈ ಕಡೆ ಹೋಗೋದು ಬೇಡ ಅಂತೇಳಿ ಪರಿಪೂರ್ಣ ಅಂದ ನೋಡ್ರಿ. ಪರಿಪೂರ್ಣ ಅಂದ್ರೆ ಏನು? ಪೂರ್ವದಲ್ಲಿ ಇದ್ದ ದಿಕ್ಕು ಪಶ್ಚಿಮದಾಗಿಲ್ಲ, ಉತ್ತರಕ್ಕಿದ್ದ ದಿಕ್ಕು ದಕ್ಷಿಣದಾಗಿಲ್ಲ, ಈಶಾನ್ಯದಲ್ಲಿ ವಾಯುವಿಲ್ಲ, ವಾಯುವ್ಯದಲ್ಲಿ ನೈಋತ್ಯ ಇಲ್ಲ, ನೈಋತ್ಯದಲ್ಲಿ ಆಗ್ನೇಯ ಇಲ್ಲ. ಹೌದಲ್ಲ? ಅದರಂತೆ ಇದು ಏನು ಮಾಡಿದ್ರು ಅಂದರೆ, ಆ ಕಾಲದಲ್ಲಿ ಅತಿವ್ಯಾಪ್ತಿ ದೋಷ ಬರಬಹುದು ಅಂತ ತಿಳ್ಕೊಂಡು ಆ ಅತಿವ್ಯಾಪ್ತಿ ದೋಷ ನಿವೃತ್ತಿಗಾಗಿ ಪರಿಪೂರ್ಣ ಅಂದ್ ನೋಡ್ರಿ. ಪರಿಪೂರ್ಣ ಅಂದ್ರೆ ಎಲ್ಲ ಕಡೆ ಇರಬೇಕು, ಎಲ್ಲ ಕಡೆ ಆ ಒಂದಕ್ಕೆ ಪೂರ್ವಕ್ಕಿದ್ದದ್ದು ಪಶ್ಚಿಮಕ್ಕೆಲ್ಲ. ಹೀಗೆ ಇಲ್ಲಿ ಅನಂತವಾದಿಗಳನ್ನು ವಿಚಾರ ಮಾಡಿ ಮುಂದೆ ಇವೆಲ್ಲ ಪರಿಚೀರ್ಣವಾಗಿವೆ. ಪರಿಪೂರ್ಣವಾದದ್ದೇ ಬ್ರಹ್ಮ ಅಂದ್ರು ಅವರು. ಪರಿಪೂರ್ಣವಾದದ್ದು ಬ್ರಹ್ಮಣ. ಇಲ್ಲಿ ಸತ್ಯ ಹೇಳಿದ್ರು, ಚಿತ್ತ ಹೇಳಿದ್ರು, ಆನಂದ ಹೇಳಿದ್ರು, ನಿತ್ಯ ಹೇಳಿದ್ರು, ಪರಿಪೂರ್ಣ ಹೇಳಿದ್ರು. ಆಕಾಶದಂತೆ ಪರಿಪೂರ್ಣ ಇರಬೇಕಂತ ಹೇಳಿದ್ರು. ಆಕಾಶ ಪರಿಪೂರ್ಣ ಆದಿಲ್ಲ. ಆಕಾಶ ಯಾವ ದೇಶಕ್ಕೆ ಹೋದ್ರೂ ಕೂಡ ಆಕಾಶ ಒಂದೇ ಆದ, ಅದು ಪರಿಪೂರ್ಣ ಆದ. ನಡುವೆ ಎಲ್ಲೇನ ಅದಕ್ಕೆ ಅರ್ಧಮರ್ಧ ಜೋಡಿಸರೇನು? ಪರಿಪೂರ್ಣ ಆದ ಒಂದೇ ಆಕಾಶ ಅಂದಾಗ ಶಿಷ್ಯಗ ಮತ್ತು ಇವನು ತಿಳ್ಕೊಂಡನ ಮೊದಲೇ ಅನುಮಾನದಾಗಣ, ಸಂಶಯದಾಗ. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು. ನಾನು ಪರಿಪೂರ್ಣವೇ ಆತ್ಮ ಅಂತ ಹೇಳಿದ್ರೆ ಅವನೆಲ್ಲಿ ಆಕಾಶವೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ರೆ ಗತಿ ಹಂಗ? ಆಕಾಶ ಆತ್ಮ ಆಗ್ತದೇನು? ಅದು ಪಂಚಮಹಾಭೂತದ ಒಂದು ಅಂಶ, ಒಂದು ಭಾಗ. ಹುಟ್ಟೋದಿಲ್ಲಿದು. ಮತ್ತೆ ಬ್ರಹ್ಮ ಹುಟ್ಟನ ಮತ್ತೆ ಸಾಯ್ತಾನಂತ ಇವನ್ನೆಲ್ಲ ಪ್ರಶ್ನೆ ತಲೆಗೆ ಬರ್ತಾವ ಅಂತ ಗುರುಗಳಿಗೆ ಗೊತ್ತಿದ್ದೆ ಹೇಳಿದ್ರು. ಅದರಲ್ಲಿ ಅತಿವ್ಯಾಪ್ತ ದೋಷ ಬರಬಹುದು, ಇವನು ಇದೇ ಬ್ರಹ್ಮ ಅಂತ ತಿಳ್ಕೋಬಹುದು ಅಂತ ತಿಳ್ಕೊಂಡು ಆ ಅತಿವ್ಯಾಪ್ತಿ ದೋಷವನ್ನ ಕಳೆದಕ್ಕೋಸ್ಕರವಾಗಿ ಮುಂದೆ ಏನು ಹೇಳಿದ್ರು? ನಿರತಿಶಯ ಅಂದ್ರು. ನಿರತಿಶಯ ಅಂತ ಇಲ್ಲಿ ವಿಚಾರ ಮಾಡಿದಾಗ ಅತ್ಯಂತ ಅಧಿಕವಾದದ್ದು. ಅಧಿಕ ಅಂದ್ರೆ ಏನು? ಯಾವುದನ್ನ ನೀ ತೋರಿಸಿದೆ ಅದಕ್ಕಿಂತ ದೊಡ್ಡದಂದ್ರ ಅವರು, ಅದಕ್ಕಿಂತ ದೊಡ್ಡದು ನೋಡಪ್ಪ. ಮತ್ತೆ ಯಾವುದು ಈಗ ದೊಡ್ಡದು ಅಂತ ವಿಚಾರ ಮಾಡಬೇಕಲ್ಲ. ಆಕಾಶಕ್ಕಿಂತ ದೊಡ್ಡದು ಯಾವುದು? ಎಲ್ಲದಕ್ಕಿಂತ ವಿಚಾರ ಮಾಡ್ತಾ ಕೆಳಗಿಂದ ಹೋದ್ರೆ ಇಲ್ಲಿ ಭೂತಾದಿ ಅಹಂಕಾರದಿಂದ, ತೈಜಸ್ಸ ಅಹಂಕಾರದಿಂದ ಮಹತ್ತತ್ವಕ್ಕಿಂತ ಮಾಯಕ್ಕಿಂತ ದೊಡ್ಡದು ಯಾವುದು? ಆತ್ಮ. ಅದಕ್ಕೆ ಇಲ್ಲಿ ಹೋಗಬಾರದು, ಇದಕ್ಕಿಂತ ದೊಡ್ಡದಂದ್ರು ಅವರು, ಇದಕ್ಕಿಂತ ದೊಡ್ಡದು. ಹಾಗಾಗಿ ಇಲ್ಲಿ ಮಹಾತ್ಮರು ನಿರತಿಶಯ ಅಂಥೇಳಿ, ಮತ್ತೆ ಇವನಿಗೆ ಸಂಶಯ ಬರಬಾರ್ದು ಅಂಥೇಳಿ ಮಾಯೆ ಅಂತ ಹೇಳಿದ್ರೆ ಆ ಮಾಯೆ ಕಡೆ ಹೋಗೋದಲ್ಲ, ಮತ್ತೆ ಆ ಕಡೆ ಹೋಗಬಾರ್ದು ಅಂತ ತಿಳ್ಕೊಂಡು ನಿರ್ವಿಕಲ್ಪ ಅಂದ್ರೆ, ನಿರ್ವಿಕಲ್ಪ ಅಂದರೆ ಮಾಯೆಯನ್ನು ಕಲ್ಪನೆ ಮಾಡಿ ತಿಳಿಸುವಂಥದ. ಆದರೆ ನಿರ್ವಿಕಲ್ಪ ಅಂದರೆ ಕಲ್ಪನೆಯನ್ನು ಮಾಡಿ ಊಹಿಸಲಕ್ಕೂ ಅಸಾಧ್ಯವಾದದ್ದು ಯಾವುದು? ಅದು ಬ್ರಹ್ಮ. ಅದು ಎಲ್ಲಿತ್ತು? ಎಲ್ಲದ? ಇದು ಜಗತ್ತು ಹುಟ್ಟದಲ್ಲ, ಹುಟ್ಟೋದಕ್ಕಿಂತ ಮೊದಲಿದ್ದದ್ದು ಅದು ನೋಡು ಅಂದಾಗ ಇಲ್ಲಿ ಅನೇಕ ವಿಕಲ್ಪ ರೂಪ ಜ್ಞಾನದಿಂದ ಕೂಡಿರುತ್ತದೆ. ಅದಕ್ಕೆ ಬ್ರಹ್ಮವು ನಿರ್ವಿಕಲ್ಪವಾಗಿದೆ. ಅದನ್ನು ತಿಳಿದವರು ಇದುವರೆಗೆ ಯಾರಿಲ್ಲ, ಹೀಗೆ ಇದೆ ಅಂತ ಹೇಳಿದವರು ಯಾರಿಲ್ಲ. ಕಲ್ಪನಾ ಅತೀತವಾದದ್ದು.
ಹಾಗಾಗಿ ನಿರ್ವಿಕಲ್ಪವೇ ಬ್ರಹ್ಮವೊಂದು ಹೇಳಿದರೆ ಹೇಳಿದ ಆ ವಿಶೇಷದಿಂದ ಅಪ್ಪ ನಿರ್ವಿಕಲ್ಪ ಬ್ರಹ್ಮ ಆದರೆ ಕೆಲವು ಹಠಯೋಗ ಮಾಡ್ತಕ್ಕಂಥವ್ರು ಜಗತ್ನಾಗ ಅವ್ರ ಸಮಾಧಿ ಸ್ಥಿತಿಯಲ್ಲಿ ಹೇಳ್ತಾರೆ. ಅವಾಗ ಅವರು ಅವನೇ ಬ್ರಹ್ಮ ಅಂತ ಅತಿವ್ಯಾಪ್ತಿ ದೋಷ ಬರ್ಬೋದಲ್ಲ, ನಿರ್ವಿಕಲ್ಪ ಏನಲ್ಲ, ಅವನೇ ಬ್ರಹ್ಮ ಅಂದ್ರೆ ಅನ್ಬೋದಲ್ಲ ಅಂತ ಅಂದ್ರೆ ಅದರ ನಿವೃತ್ತಿಗಾಗಿ ಅದನ್ನು ಕೂಡ ಕಳಿಬೇಕಲ್ಲ. ಇಲ್ಲಿ ಪ್ರಶ್ನೆ ಹೆಂಗಾವ ಅವನು ಶಿಷ್ಯ ಮಾಡಿದ್ರು. ಅದಕ್ಕೆ ಮುಂದೆ ಏನು ಹೇಳಿದ್ರು, ನಿರುಪಾಧಿಕ ಅಂದ್ಬಿಟ್ರು. ನೋಡ್ರು ಇವನು ಉಪಾಧಿಲಿ ಸಮಾಧಿಯಾನ, ಉಪಾಧಿಲಿ ನಿರ್ವಿಕಲ್ಪದಾನ. ಉಪಾಧಿಯಿಂದ ಪ್ರಾಪ್ತಿಯಾದದ್ದು ಯಾವುದು? ನಿರ್ವಿಕಲ್ಪ ಸಮಾಧಿ. ಇದಕ್ಕೆ ಉಪಾಧಿಯಿಂದ ಕೂಡಿದಕ್ಕೆ ಈ ಸಮಾಧಿ ಕೂಡ ಅದು ಮೊದಲಿದ್ದುದಲ್ಲ, ಉಪಾಧಿ ಬಂದ ಮೇಲೆ ಮಾಡಿದ್ದಿದ್ದು. ಹಠವಿಗೆ ದೇಹ ಉಪಾಧ ಆದಿಲ್ಲ, ಉಪಾಧಿಯಿಂದ ಕೂಡಿದ್ದು ಅಂತ ಹೇಳಕ್ ಬರಂಗಿಲ್ಲಪ್ಪ. ಅದಕ್ಕೆ ನಿರುಪಾಧಿಕ. ಅದರಿಂದ ಯಾವ ದೋಷ ಇಲ್ಲ ನೋಡಿ. ಇಷ್ಟು ಶಬ್ದಗಳನ್ನ ವಿಚಾರ ಮಾಡಿದ್ರೆ ದೋಷ ಇಲ್ಲ ಬ್ರಹ್ಮಕ್ಕೆ. ಅದಕ್ಕೆ ಮಾಡ್ಯಾರ ಅವರು ವರ ಸಚ್ಚಿದಾನಂದ ಪರಿಪೂರ್ಣ ನಿತ್ಯ ನಿಜ ನಿರತಶಯ ನಿರ್ವಿಕಲ್ಪ ನಿರುಪಾಧಿಕ ಆಗಿ ಇರ್ಬೋದು ಒಂದೇ ಪರಬ್ರಹ್ಮ. ಅದು ಎರಡಲ್ಲ, ಅದು ಒಂದೇ ಪರಬ್ರಹ್ಮ. ಅಂದ್ರೆ ಪರಬ್ರಹ್ಮ ಅಂದ್ರೆ ಅಷ್ಟೇ. ಅವು ಕನ್ನಡ ಹಳೆಗನ್ನಡ ಶಬ್ದಗಳು. ಹೀಗೆ ಅದನ್ನ ಬಿಟ್ಟರೆ ಅಲ್ಲಿ ಬೇರೆ ಏನಿಲ್ಲ ನೋಡ್ರಿ. ಅದು ಒಂದೇ. ಮೊದಲು ಈ ಭೂಮಿ ಬಿಟ್ರೆ ಇಲ್ಲಿ ಏನು ನಿತ್ತಲ್ಲ, ಏನಿದ್ದಿಲ್ಲ. ಅದರಂತೆ ಅನೇಕ ಶ್ರುತಿ ಪ್ರಮಾಣಗಳೇ ಇದಕ್ಕೆ ಅನುಭವ. ಈಗ ಭಗವದ್ಗೀತೆ, ಬ್ರಹ್ಮಸೂತ್ರ, ಇವೆಲ್ಲ ಪ್ರಸ್ಥಾನತ್ರಯಗಳಂತ ಏನಾವ ಅವೇ ಅನುಭವಗಳು, ಪ್ರಮಾಣಗಳು. ಸ್ವಪ್ನ ಜಾಗೃತಾವಸ್ಥೆಗಳಿಂತಲೂ ಪೂರ್ವ ಸುಪ್ತಿಯನ್ನೇ ಸಚ್ಚಿದಾನಂದ ರೂಪ ಆತ್ಮನು ತಾನೊಬ್ಬನೇ ಹೇಗಿರುವನು ಹಾಗೆಯೇ ತಿಳಿಯತಕ್ಕದ್ದು. ನಿದ್ರಾವಸ್ಥೆ ಬಂದಿವಿ. ಈಗ ಇದಕ್ಕಿಂತ ಮೊದಲು ನಿದ್ದೆಗೆ ಬಂದಿದ್ದೆ, ಇವತ್ತು ನಿದ್ದೆಗೆ ಬಂದಿದ್ದೆ. ನೀನು ಮಲ್ಲಿದ್ದಲ್ಲ. ಹಾಗಾಗಿ ಸ್ವಪ್ನ ಜಾಗೃತ ಅವಸ್ಥೆಗಿಂತಲೂ ಪೂರ್ವದ ಯಾವುದು? ನಿದ್ರಾವಸ್ಥೆ. ನಿದ್ರಾವಸ್ಥೆಯ ಆನಂದವೇ ಸ್ವಪ್ನಾವಸ್ಥೆ, ಸ್ವಪ್ನಾವಸ್ಥೆಯ ಆನಂದವೇ ಜಾಗ್ರಾವಸ್ಥೆ. ಹೀಗೆ ಸ್ವಪ್ನದಲ್ಲಿ ಒಬ್ಬನು ತಿಳಿಯವನು, ನಿದ್ರೆಯಲ್ಲಿ ಒಬ್ಬನು ತಿಳಿಯವನು, ಜಾಗ್ರದಲ್ಲಿ ತಿಳಿಯವನು ಬೇರೆ ಯಾರೇನು? ಒಬ್ಬನೇ. ಮೂರು ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ. ಮೂರು ಅವಸ್ಥೆ ಏನಿರುತ್ತೆ ಬೇರೆ ಸಾಕ್ಷಿಕ ತಾನಾಗಿರುತ್ತೆ, ಒಬ್ಬನೇ ಇದ್ದಲ್ಲಿ. ಹಾಗೆ ಎಂದು ನಿನ್ನ ಅನುಭವದಿಂದ ತಿಳಿಯತಕ್ಕದ್ದು. ಅನುಭವಕ್ಕೆ ಬಂತಿಲ್ಲೀಗ. ಅಂದ್ರೆ ನಾವೇನು ಈ ದೇಹದಲ್ಲಿ ಸತ್ತು ಚಿತ್ತು ನಿತ್ಯ ಆನಂದ ನಿಜ ನಿರತಶಯ ಪರಿಪೂರ್ಣ ನಿರುಪಾಧಿಕ ಇಷ್ಟು ಲಕ್ಷಣದಿಂದ ಕೂಡಿರುವುದು ಯಾವುದು? ಒಂದೇ ಅಂದ್ರದು, ಎರಡಲ್ಲ. ಒಂದಕ್ಕೆ ಇಷ್ಟು ಅವು ಎಲ್ಲ ಉಂಟು. ಹಾಗೆ ಅಂತ ವಿಚಾರ ಮಾಡಿ ನಾಳೆಯ ದಿನ ಎಷ್ಟು ನುಡಿಯುವುದು ನಾವು? 4 ನುಡಿಯನ್ನು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳೋದು. ಮಂಗಲವ ಪಾಡುವೇನೋ, ಮಂಗಲವ ಪಾಡುವೇನೋ, ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ. ಮಂಗಲವ ಪಾಡುವೇನೋ, ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮ
ನಂದರು ಸರಿಯೇ ಯಾರೇನಂದರು ಸರಿಯೇ ಹರವಿನಯನ್ನ ಗುರುವೇ ಹರವಿನಯನ್ನ ಗುರುವೇ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಸಂಸಾರ ಸರದಿ ಒಳಗೆ ಮುಳಗಿ ನಾನು ಬಂದೆ ಸಂಸಾರ ಸರದಿಯೊಳಗೆ ಮುಳಗಿ ನಾನು ಬಂದೆ ಸಾಕು ಮಾಡು ನೀದನ ಸಾಕು ಮಾಡು ನೀದನ ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಇಳಿಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ ಇಳಿಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ ಕೈವಲ್ಯ ಕಂದ ನಾನು ಕೈವಲ್ಯ ಕಂದ ನಾನು ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ಹರುವಿನ ಹಾರುತೆ ಸ್ವರಿಸುತ್ತ ಬೆಳಗಿರೆ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವಾರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ದ್ವೈತಾಚಾರ್ಯರಿಗೆ ಸದ್ವಸ್ತು ಸವಿಕ್ತಿಲ ತಿಳುಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೆ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಸಿತ ಶಾಸ್ತ್ರದ ಗುರುತನು ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದುಡು ಅರುಷದಿ ವಾಸಿಸಗೆ ಅರುವಿನ ಆರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವಾರಿಸಿದ ಗುರು ಶಿವ ಪುತ್ರನಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ श्रीमद् जगद्गुरु सिद्धार्थ महाराज की जय श्री सद्गुरु शिवपुत्र महाराज की जय श्री सद्गुरु बसवानंद महाराज की जय श्री सद्गुरु अभिनव महाराज की जय सकल साधु संत